ಅದೆಲ್ಲದೊಂದು ದೇವರನ್ನ ಆರಾಧಿಸುವ ನಮ್ಮನ್ನು ಗೌರವಿಸುವ ಮನುಷ್ಯರನ್ನು ಭಾವಿಸಿಲ್ಲ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಕಡೆಗೆ ಮನಸ್ಸನ್ನು ದೇವರನ್ನು ಕೇಂದ್ರೀಕರಿಸುವ ದೇವರ ಪ್ರೀತಿ, ದೇವರ ಆಶೀರ್ವಾದ, ದೇವರ ಕೃಪಾವರವನ್ನು ನಾವು ನೆನೆಸಿಕೊಳ್ಳೋಣ. ನಮ್ಮ ಬದುಕಿನಲ್ಲಿ ಆತ ಮಾಡಿರುವಂತಹ ಅದ್ಭುತಗಳನ್ನು, ದೇವರು ನಮಗೆ ಅನುಗ್ರಹಿಸುವಂತಹ ಆಶೀರ್ವಾದಗಳ ನಿಮಿತ್ತವಾಗಿ ಆ ಆಶೀರ್ವಾದಗಳು ಆರೋಗ್ಯದ ವಿಷಯದಲ್ಲಿ, ಸ್ವಸ್ಥತೆಯ ವಿಷಯದಲ್ಲಿ, ನಮ್ಮ ದೈನಂದಿನ ಬಾಳುವೆಯ ವಿಷಯದಲ್ಲಿ ನಾವು ನಂಬಿಕೊಳ್ಳೋಣ. ದೇವರು ನಮ್ಮನ್ನು ಕೈ ಹಿಡಿದು ಮೇಲೆತ್ತಿರುವುದಾಗಿದ್ದಾನೆ. ನಾವು ದೂರ ಹೋದಾಗ ದೇವರು ನಮ್ಮನ್ನು ದೂರ ತರಲಿಲ್ಲ. ಆತ್ಮನು ನಮ್ಮನ್ನು ದೂರ ಮಾಡಲಿಲ್ಲ. ಆದರೆ ನಾವು ದೇವರ ಸಂಬಂಧದಿಂದಲೂ ದೇವರೊಂದಿಗಿನ ಜೀವಿತದಿಂದ ನಾವು ದೂರ ಹೋಗಬೇಕಾಗಿದೆ. ಆದರೆ ದೇವರು ಆತನೊಂದಿಗೆ ಇರಬೇಕೆಂಬುದಾಗಿ ಬಯಸುತ್ತಾನೆ. ಆತನೊಂದಿಗೆ ಸದಾಕಾಲವೂ ಜೀವಿಸಬೇಕೆಂಬುದಾಗಿ ಬಯಸುತ್ತಾನೆ. ದೇವರ ಚಿತ್ರ ಆತನಲ್ಲಿ ನೆಲೆಗೊಂಡಿರುವುದಕ್ಕಾಗಿ ಆತನ ಸಹಾಯ, ಪ್ರೀತಿ, ಮಮತೆಯನ್ನು ಓದುವುದಕ್ಕಾಗಿ, ಆತನ ಆಶೀರ್ವಾದಗಳಿಂದ ನಾವು ಜೀವಿಸುವುದಕ್ಕಾಗಿ ಆಗಿದೆ. ಆದರೆ ನಾವು ಆತನ ಆಶೀರ್ವಾದಗಳನ್ನು ತೊರೆದು ಆತನಲ್ಲಿ ತೊರೆದವರಾದರೆ ನಮ್ಮ ಜೀವನದಲ್ಲಿ ಸಂಕಟಗಳನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು, ಶೋಧನೆಗಳನ್ನು ಎದುರಿಸುವಾಗ ಇವುಗಳನ್ನು ಜಯಿಸಲು ನಮಗೆ ಸಾಧ್ಯವಾಗುತ್ತದೆ. ಆದರೆ ನಾವು ದೇವರ ಬಲವಾಗಿದ್ದರೆ, ದೇವರೊಂದಿಗೆ ನಾವು ಜೀವಿಸುತ್ತಿದ್ದರೆ, ದೇವರೊಂದಿಗೆ ಬಲವಾಗಿರುತ್ತಾನೆ. ಆತನ ಕಷ್ಟಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮಗೆ ಬಿಡುಗಡೆಯನ್ನು ದಯಪಾಲಿಸುತ್ತದೆ. ನಮಗೆ ಸಂಭವಿಸುವಂತ ಎಲ್ಲ ಹಿಂಸೆಗಳಿಂದ, ನೋವಿನಿಂದ, ಕಣ್ಣೀರಿನಿಂದ ನಮ್ಮನ್ನು ಪಾರು ಮಾಡ್ತಾನೆ. ಅದರ ಲೋಕದ ವಿಷಯಕ್ಕಾಗಿ, ಲೌಕಿಕ ಆಚಾರಗಳಿಗಾಗಿ, ಲೋಕದಲ್ಲಿರುವಂತಹ ಆಶುಭಾಷೆಗಳಿಗೆ ನಾವು ಒಳಗಾಗಿ ಶೋಧನೆಗಳಿದ್ದು ಅಲ್ಪ ಸುಖದಿಂದ ಕ್ಷಣಿಕವಾದಂತಹ ಲಾಭಕ್ಕೋಸ್ಕರವಾಗಿ ದೇವರ ಆಶೀರ್ವಾದವನ್ನು ನಾವು ಮಾಡುತ್ತೇವೆ. ಪರಲೋಕದ ಭಾಗದಲ್ಲಿ, ಪರಲೋಕದ ಮಾರ್ಗದಲ್ಲಿ ನಿಂತು ಸೈತಾನನ ಪ್ರೇರಣೆಗೆ ನಾವು ನರಕದ ಬಾಗಿಲನ್ನು ತೆರೆದವರಾಗಿ ನರಕದಲ್ಲಿ ಬೀಳುವಂತಾಗಿದೆ. ಆದ್ದರಿಂದ ದೇವರ ಮಾರ್ಗದಲ್ಲಿ ಸೇರಿಸುವಾಗ, ದೇವರ ಸಹವಾಸದಲ್ಲಿರುವಾಗ, ದೇವರ ಚಿತ್ರದ ಮೇಲೆ ನಮಗೆ ಸಂಭವಿಸುವಂತಹ ಯಾವುದೇ ಸಂಕಟಗಳ ನಡುವೆಯೂ ದೇವರನ್ನು ಬಿಟ್ಟು ಬಿಡದೆ, ದೇವರನ್ನು ದೂರ ಮಾಡದೆ, ದೇವರ ಆಶೀರ್ವಾದಗಳನ್ನು ದೂರ ಮಾಡದೆ, ಆತನ ಆಶೀರ್ವಾದಗಳಿಗೆ ಮತ್ತಷ್ಟು ಪಾತ್ರರಾಗಿ ದೇವರ ರಾಜ್ಯದಲ್ಲಿ ನಾವು ಸೇರೋಣ. ದೇವರು ಕೊಡುವಂತಹ ಆಶೀರ್ವಾದಗಳಿಗೆ ನಾವು ಪಾತ್ರರಾಗೋಣ. ದೇವರು ಅನುಗ್ರಹಿಸುವಂತಹ ಜೀವನ ಜಯಮಾನಿಗೆ ಮಾತ್ರ ನಾವು ಆಶೀರ್ವಾದರಾಗಿ ಆತನಿಗೋಸ್ಕರವಾಗಿ ನಾವು ಜೀವಿಸೋಣ. ಯಾರಾದರೂ ಅಂತಹ ಮಾರ್ಗದಲ್ಲಿ ನಮ್ಮನ್ನು ನಡೆಸಿದೆ. ನಮ್ಮ ಯಾರಾಧನೆಯ ಆರಂಭ ಪಿತ, ಪುತ್ರ, ಪವಿತ್ರಾತ್ಮನ ಏಕದೇವರ ನಾಮದಲ್ಲಿ ಆರಂಭ ಮಾಡೋಣ. ಆಡುವ ಸಂಗೀತಗಳಲ್ಲಿ 147ನೇ ಸಂಗೀತ, 147ನೇ ಸಂಗೀತ ಶುದ್ಧ ದಿವ್ಯ ಗ್ರಂಥವೇ, ನನ್ನ ಶ್ರೇಷ್ಠ ತೋರಿಸಿದ ಸ್ಥಿತಿಯ ಹೇಳು ದೈವ ಶ್ರೀ 147ನೇ ಸಂಗೀತ. The Lord is in my city.
ಈ ಸಂಜೆ ಆರಾಧನೆಗಾಗಿ ನಮಗೆ ಕೊಡಲ್ಪಟ್ಟ ದೇವರ ವಾಕ್ಯವು ಅದು ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನಗಳು 11ರಿಂದ 19ರವರೆಗೆ. ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನಗಳು 11ರಿಂದ 19ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯ ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲಾ ಮುಟ್ಟಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಣನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿಯಿಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬರಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನ ಮೇಯಿಸುವುದಕ್ಕೆ ಅವರನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಅಂದು ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆ ಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು, ಅವನು ನನ್ನ ತಂದೆ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನಿಸಿಕೊಡುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಎಂಬುದು ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಜೀವ ಸ್ವರೂಪ ನಮ್ಮ ಸ್ವರ್ಗೀಯ ನಿನ್ನ ಜೀವದ ನಾಮಕ್ಕೆ ಯುಗಯುಗಾಂತರಗಳಲ್ಲಿಯೂ ಮಹಿಮೆಯೂ ಗುಣವೂ ಇರಲಿ. ನಿನ್ನ ಪರಿಶುದ್ಧ ಸ್ನೇಹದಲ್ಲಿ ನಾವೀಗ ಸೇರಿರುವಾಗ ನಿನ್ನ ಕೃಪೆಯ ದಯಕರಣೆಯನ್ನು ಅನುಗ್ರಹಿಸುವ ನಿನ್ನ ಪ್ರಸನ್ನತೆ, ನಿನ್ನ ನಡೆಸುವಿಕೆ, ನಿನ್ನ ಆತ್ಮಾವರಿಸುವಿಕೆ ಈ ಸಮಯದಲ್ಲಿ ನಮಗೆ ದಯಪಾಲಿಸು. ನಮಗೆ ಅಗತ್ಯವಿರುವಂತಹ ಪೋಷಣೆ ಪಾಲನೆಯನ್ನು ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ನಾವು ಮಾಡಿರುವಂತಹ ತಪ್ಪೋಪರಾಧಗಳು, ದ್ರೋಹಗಳು, ಎಲ್ಲ ರೀತಿಯಾದ ಕೆಟ್ಟತನದ ನಿಮಿತ್ತವಾಗಿ ನಾವು ಕ್ಷಮೆ ಯಾಚಿಸುತ್ತೇವೆ. ನಿನ್ನ ಕ್ಷಮತೆ ನಮ್ಮ ಮೇಲೆ ನಿರ್ವಹಿಸು, ನಮ್ಮನ್ನು ಕ್ಷಮಿಸು, ನಮ್ಮ ಹೃದಯಗಳು ಮನಸ್ಸುಗಳನ್ನು ಶುದ್ಧಿಸು. ನಾವು ಅನುಪೂರ್ವಕವಾಗಿ ವಿಧಾನಕಾಲದಿಂದ ಸಕಲ ವಿಧವಾದ ಕೆಟ್ಟತನದಿಂದಲೂ ಪಾಪಕೃತ್ಯಗಳಿಂದಲೂ ನಾವು ದೂರವಾಗಿ ಅಂತಹ ಬಾಳ್ವೆಯು ನಮ್ಮದಾಗದ ಹಾಗೆ ನಿನ್ನ ಮಾರ್ಗದಲ್ಲಿ ನಡೆಸು. ನಿನ್ನ ಕೃಪೆಯ ಆಧಾರದ ಮೇಲೆ ನಿನ್ನ ದಯ ಕರುಣೆಯಿಂದ ನಾವು ನಿಂತು ನಿನ್ನ ಸಹವಾಸದಲ್ಲಿ ನೆಲೆಗೊಂಡವರಾಗಿ ನಿನ್ನೊಂದಿನ ದೈನಂದಿನ ಬಾಳ್ವೆಯ ಆ ಬಾಂಧವ್ಯದಲ್ಲಿ ಜೊತೆಗಾರರಾಗಿ ಎಲ್ಲ ಪಾಪದ
ನಂಬಿದ ಸ್ಥಿತಿಯ ಅವಿಶ್ವಾಸದ ಜೀವಿತವನ್ನು ನಮ್ಮಿಂದ ತೆಗೆದುಹಾಕುವುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ತಪ್ಪೋಪರಾಧಗಳು ಪರಿಪೂರ್ಣವಾಗಿ ಕ್ಷಮಿಸಲ್ಪಟ್ಟು ನಿನ್ನ ವಾಕ್ಯದ ದೆಸೆಯಲ್ಲಿ ನಾವು ಪರಿವರ್ತನೆ ಬದಲಾವಣೆಯನ್ನು ಹೊಂದಿದರಾಗಿ ನಿನ್ನ ಕಡೆ ತೆಗೆದುಕೊಂಡು ನಿನ್ನಲ್ಲಿ ನೆಲೆಗೊಂಡು ನಿನ್ನ ಸಹವಾಸದಲ್ಲಿ ನಾವು ಜೀವಿಸಲು ನಿನ್ನ ಆತ್ಮನ ಸಹಾಯವನ್ನು ನೀಡು. ಇದಲ್ಲದೆ ನಮ್ಮ ದೈನಂದಿನ ಬಾಳುವೆಯಲ್ಲಿ ನಾವು ತಪ್ಪು ಮಾಡಿದ್ದಾಗಿಯೂ ನಮ್ಮೆಲ್ಲ ಅನೇಕರಂತಹ ಜೀವಿತದ ಕ್ಷಣಗಳಲ್ಲಿ ನಮ್ಮ ಜೊತೆಗಾರನ್ನು ಹಾಕಿದಿ, ನಮ್ಮನ್ನು ಕೈ ಹಿಡಿದು ಮೇಲೆತ್ತಿ ಸಾಕಿದಿ, ಸಲಹಿದಿ, ಸಂರಕ್ಷಿಸಿದಿ. ನೀನು ಮಾಡಿದಂತಹ ಪ್ರತಿಯೊಂದು ಅದ್ಭುತಗಳಿಗೆ, ಮಹತ್ವಗಳಿಗೆ, ನಿನ್ನೆಲ್ಲ ಇದ್ದಂತಹ ಪ್ರೀತಿ ಮತ್ತು ವಾತ್ಸಲ್ಯಕ್ಕೆ ನಿನ್ನನ್ನು ಕೊಂಡಾಡುತ್ತೇವೆ, ಕೃತಜ್ಞ ಭಾವದಿಂದ ಘನಪಡಿಸುತ್ತೇವೆ, ಕೊಂಡಾಡುವಾಗಿದೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದಿ, ನಮ್ಮ ವಿಜ್ಞಾಪನೆಯನ್ನು ಸ್ವೀಕರಿಸಿದ್ವಿ, ನಮ್ಮ ಬೇಡಿಕೆಗಳು ಕೋರಿಕೆಗಳನ್ನು ನಿನ್ನ ಇಷ್ಟಾನುಸಾರವಾಗಿ ನಾವು ಊಹಿಸುವುದಕ್ಕಿಂತಲೂ ಬಯಸುವುದಕ್ಕಿಂತಲೂ ಇಲ್ಲದಂತಹ ಆಶೀರ್ವಾದಗಳನ್ನು ನಡೆಸಬೇಕೆಂದು ನಿನ್ನ ಯೆಹೋವ ಈರೆಯಾದಂತಹ ಆ ಕೃಪಾವರಗಳನ್ನು ಅನುಗ್ರಹಿಸಿ ಯೆಹೋವರ ಆಹಾರಗಳು ಆರೋಗ್ಯ ಪಾಲಿಸು. ನಿನ್ನೆಲ್ಲ ರೀತಿಯಾದಂತಹ ಮಹೋಪಕಾರಗಳನ್ನು ನೆನೆದು ಮನದಂತ ವಂದನೆಗಳು ಯುಗಾಂತರದಲ್ಲಿ ಸ್ತೋತ್ರವನ್ನು ಪ್ರಣಾಮವನ್ನು ಸಲ್ಲಿಸಿ. ನಿನ್ನಲ್ಲಿ ನಾವು ಯಾವಾಗಲೂ ಸದಾ ಸಿದ್ಧರಾಗಿ ನಿನಗೋಸ್ಕರ ನಾವು ಜೀವಿಸುವುದಕ್ಕೆ ನಮ್ಮನ್ನು ಅವಸರ ಮಾಡಿ ಕೇಳುವಂತಹ ವಾಕ್ಯವಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಹಾಗೆ ನಿಮ್ಮ ಮಾರ್ಗದಲ್ಲಿ ಘನಕ್ಕಾಗಿ ನಾವು ಜೀವಿಸುವುದಕ್ಕೆ ಸಹಾಯ. ಅನೇಕ ಸ್ಥಳದಲ್ಲಿ ಅನೇಕರು ಈ ಸಮಯದಲ್ಲಿ ನಮ್ಮ ಮನದಲ್ಲಿ ಇಲ್ಲವಾದಂತಹ ಪರಿಸ್ಥಿತಿಗಳನ್ನು ಎದುರಿಸುವ, ಮುಖ್ಯವಾಗಿ ಈ ಸೈಕ್ಲೋನ್ ನಿಮಿತ್ತ ಮಳೆಯಿಂದ ಅನೇಕ ಕಟ್ಟಡಗಳು, ರಸ್ತೆಗಳು, ಭೂಮಿಯು ಕುಸಿತಗಳು, ಅನೇಕ ಜನರು ಪ್ರಾಣಹೀನಕ್ಕೆ ಅವರು ತುತ್ತಾಗಿದ್ದಾರೆ. ಆದರೆ ನಾವಿಂದು ಈ ಸಮಯದಲ್ಲಿ ಬದುಕುಳಿದು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಘನಪಡಿಸುವುದಕ್ಕಾಗಿ, ನಿನ್ನನ್ನು ಪುಟಾಣ ಸಲ್ಲಿಸುವುದಕ್ಕಾಗಿ, ನಿನ್ನನ್ನು ಆರಾಧಿಸುವುದಕ್ಕಾಗಿ, ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಂತನಾಗಿದ್ದೇವೆ. ನಮ್ಮನ್ನೇನೋ ಜೀವನದೊಳಿಯುವ ಹಾಗೆ ಮಾಡಿದಿ. ನಿನ್ನ ಕೃಪೆಗೋಸ್ಕರವಾಗಿ ಸ್ತೋತ್ರ. ನಿನ್ನ ಬಳಿದಿರುವಂತಹ ನಮ್ಮನ್ನು ಬಲಪಡಿಸು. ಇಂತಹ ದುರಂತ ದುರ್ಗತಿಗಳಿಗೆ ನೀನು ತುತ್ತು ಮಾಡಬೇಡ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲರನ್ನೂ ಎಲ್ಲ ಹವಾಮಾನ ವೈಪರೀತ್ಯದಿಂದ ಭೀಕರವಾದಂತಹ ತೊಂದರೆ ಸಮಸ್ಯೆಗಳಿಂದ ಪಾರು ಎಲ್ಲರನ್ನೂ ಭದ್ರವಾದ ತನ್ನ ಹಸ್ತಗಳಿಂದ ಹಕ್ಕಿಗಳು ಬೇರಿದ ರೆಕ್ಕೆಗಳ ಮನೆಯಲ್ಲಿ ಮನೆಗಳನ್ನು ಹೊದಿಸುವುದೆಯೋ ಹಾಗೆ ಹೊದಿಸಿ ಕಾಪಾಡುವುದಾಗಿ ಪ್ರಾರ್ಥಿಸುತ್ತೇವೆ. ಘನವು ಮಾನವನಿಗೆ ನಿನಗೊಬ್ಬರಿಗೆ ಸಲ್ಲಿಸುವ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ದೇವರ ಸಂದೇಶಕ್ಕೆ ನಾವು ಶುರು ಮಾಡಿಕೊಳ್ಳುವ ಹಾಗೆ ಕರ್ತಸಿದ್ಧವಾಗಿ ಮಾತಾಡುವ Yeah.
ನಿನ್ನಿಂದ ಹೊರಡುವಂತಹ ಮಾತುಗಳು ನಮ್ಮ ಹೃದಯದ ಜ್ಞಾನ ನಮ್ಮ ಜೀವನಕ್ಕೆ ವಾಕ್ಯಾತ್ಮಕವಾಗಿ ನಮ್ಮ ಆತ್ಮಗಳ ವೃದ್ಧಿಗಾಗಿ ಸರ್ವ ಪ್ರಯೋಜನಾತ್ಮಕವಾಗಿ ಬಳಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ನಿನ್ನ ವಾಕ್ಯವೆಂಬ ಕಥೆಯನ್ನು ನಾವು ಹೇಳಿದಾಗ ಈ ವಾಕ್ಯದ ದುರಾರ್ಥದ ಮೇರೆಗೆ ನಾವು ಜೀವಿಸಲು ನಮಗೆ ಸಹಾಯ ಮಾಡಿ. ನಮ್ಮ ಜೀವನದ ಧ್ಯೇಯ ಗುರಿಯು ನಾವು ತಲುಪಬೇಕಾದಂತಹ ಆ ಸ್ಥಳವು ನಿನ್ನ ವಾಕ್ಯ ಮಾರ್ಗವಾಗಿದ್ದು ನಿನ್ನ ಸಂಘದಲ್ಲಿ ನೆಲೆಗೊಂಡು ಆ ನಿತ್ಯ ಜೀವನದಲ್ಲಿ ಸೇರಿಸಲು ನಮಗೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಕೇಳಿ ಆಮೆನ್. ತಮ್ಮೆಲ್ಲರಿಗೂ ಸಂಜೆಯ ಶುಭವಂದನೆಗಳಿಗೆ ಸ್ವಾಮಿಯ ನಾಮದಲ್ಲಿ ಕೃಪೆಯು ಶುಭವನ್ನು. ಮನುಷ್ಯರ ಜೀವನಕ್ಕೆ ಆರ್ಥಿಕ ಪರಿಸ್ಥಿತಿ ಇಲ್ಲವೇ ಹಣದ ಅಗತ್ಯತೆ ಇದೆ. ಆದರೆ ಆರ್ಥಿಕ ಪರಿಸ್ಥಿತಿಯೇ ಅಥವಾ ಹಣದ ಜೀವನವೇ ಪ್ರಮುಖವಲ್ಲ. ಅದು ಮುಖ್ಯವಾದಂತಹ ಸಂಗತಿಯು ನಮ್ಮ ಬದುಕಿನಲ್ಲಿ ಇಲ್ಲವೇ ಇಲ್ಲ. ನಮ್ಮ ಜೀವನದಲ್ಲಿ ಅದೊಂದು ಸಣ್ಣ ಭಾಗವಾಗಿರುವುದರಿಂದ ಹಣವೇ ಅಥವಾ ಆರ್ಥಿಕ ಸ್ಥಿತಿಯೇ ನಮ್ಮ ಜೀವನದ ಮೂಲ ಸ್ಥಿತಿ ಅಥವಾ ಮೂಲ ಜೀವನ ಎಂಬುದಾಗಿ ನಾವು ಪರಿಗಣಿಸಬಾರದು. ಯಾಕಂದರೆ ಆ ಹಣದ ಭ್ರಮೆ ಅಥವಾ ಹಣದ ಭ್ರಾಂತಿ ಅಥವಾ ಆ ಹಣದ ಜೊತೆ ಹೋಗುವಾಗ ನಮಗೆ ಸಂಭವಿಸುವಂತಹ ದುರ್ಗತಿಗಳು ಘೋರ ಸ್ಥಿತಿಗಳನ್ನು ನಾವು ಬೈಬಲ್ನಲ್ಲಿ ದೃಷ್ಟಾಂತವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲವೇ ಆ ಹಣವನ್ನು ನಾವು ದುರುಪಯೋಗ ಮಾಡಿದರೆ ಸರಿಯಾದ ರೀತಿಯಲ್ಲಿ ಬಳಸದೆ ಹೋದರೆ ಅದು ನಮಗೆ ಕೇಡಾಗಿಯೂ ಮತ್ತು ಕಷ್ಟಕರವಾಗಿಯೂ ನಮ್ಮನ್ನು ದೇವರ ಸಹವಾಸದಿಂದ ದೂರಪಡಿಸದೆ ಮತ್ತು ದೈವಿಕ ಆಶೀರ್ವಾದಗಳನ್ನು ಹೊಂದಲೇ ಹೋಗುವುದಕ್ಕೆ ಕಾರ್ಯ ಮಾಡುತ್ತಾರೆ. ಈ ನಿಟ್ಟಿನಲ್ಲಿ ಈ ದಿನದ ದೇವರ ವಾಕ್ಯದ ಭಾಗ ಓದಿ ಕೇಳಿದ ಸುವಾರ್ಥ ಪಾರಾಯಣ ಲೋಕ 15:11 ತಪ್ಪಿ ಹೋದ ಮಗನ ಸಾಮ್ಯದ ವಿಷಯದಲ್ಲಿ ನಾವು ಕಲಿತುಕೊಳ್ಳುವಂತಹ ವಿಷಯವನ್ನು ಗಮನಿಸುವಾಗ ತಂದೆಯ ಬಳಿಯಲ್ಲಿ ಮಗನಾದಂಥವನು ಹೋಗಿ ಆಸ್ತಿಯಲ್ಲಿ ಪಾಲು ಮಾಡಬೇಕೆಂಬುದಾಗಿ ಕೇಳುವುದಾಗಿದ್ದ. ಅಪ್ಪನ ಬಳಿಯಲ್ಲಿ ಹೋಗಿ ಮಗ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂಬುದಾಗಿ ಕೇಳಿಕೊಂಡಾಗ ತಂದೆ ಆ ಮಗನಿಗೆ ಸೇರತಕ್ಕಂಥ ಪಾಲನ್ನು ಆ ಮಗನಿಗೆ ಸೇರಬೇಕಾದಂತಹ ಎಲ್ಲ ಆಸ್ತಿಯ ಸಂಗತಿಗಳನ್ನು ವಿಭಜನೆ ಮಾಡಿ ಭಾಗ ಮಾಡಿ ಅವರಿಗೆ ಸೇರತಕ್ಕ ಪಾಲನ್ನು ಕೊಟ್ಟಿದ್ದಾರೆ. ಆದರೆ ಮಗನಾದವನು ಬಂದಂತಹ ಆಸ್ತಿಯನ್ನು ಅದರಿಂದ ಸಿಕ್ಕಿದಂತಹ ಹಣವನ್ನು ಆತನ ಒಂದು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅಥವಾ ಒಂದು ಉದ್ಯೋಗಕ್ಕಾಗಿ ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಬಳಸಿದರೆ ಆತನಿಗೆ ಆರ್ಥಿಕ ಅಭಿವೃದ್ಧಿ ಸಿಗ್ತಾ ಇದೆ. ಹಣದಲ್ಲಿ ಆತನು ಅಭಿವೃದ್ಧಿ ಬೆಳವಣಿಗೆ ಏಳಿಗೆ ಆಗಿಲ್ಲ. ಅಥವಾ ಅನೇಕ ಜನರಿಗೆ ಆತನು ಹಣದ ಸಹಾಯ ಮಾಡಬಹುದಾಗಿತ್ತು ಅಥವಾ ಒಂದು ಉದ್ಯೋಗದ ನಿಮಿತ್ತವಾಗಿ ವ್ಯವಹಾರದ ನಿಮಿತ್ತವಾಗಿ ಆತನಿಗೆ ಹೆಚ್ಚಾದಂತಹ ಹಣವಿದ್ದರೆ ಹೆಚ್ಚಾದಂತಹ ಹಣವು ಆತನ ಬಳಿ ಇರುವುದಾಗಿದ್ದರೆ ಆ ಹಣವನ್ನು ಯೋಗ್ಯವಾದಂತಹ ರೀತಿಯಲ್ಲಿ ಬಳಸಿ ಅನೇಕರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡುವುದರ ಮೂಲಕವಾಗಿ ಆತನು ಕಾರ್ಯವನ್ನು ಮಾಡುತ್ತಾರೆ. ಆದರೆ ಆ ಮಗನು ಪೋಲಿ ಹೋದವನಾದ ಕಾರಣ, ಆ ಮಗನ ಸಹವಾಸ ಕೆಟ್ಟದಾದ ಕಾರಣ, ಆ ವ್ಯಕ್ತಿಯ ಹೊಕ್ಕು ಬಳಕೆ ಅಥವಾ ಒಡನಾಟ ಆತನ ಸ್ನೇಹಿತರಾಗಲಿ ಆತನ ನೆರೆಯವರಾಗಲಿ ಆತನು ಯಾವ ಸಹವಾಸ ಮಾಡಿದರೂ ಅಂತಹ ಸ್ಥಿತಿಗತಿಗಳನ್ನು ಗಮನಿಸುವಾಗ ಆತನು ದುರಭ್ಯಾಸಕ್ಕೆ ಒಳಗಾಗಿಲ್ಲ. ದುರಾಚಾರಿಯಾಗಿ ಆತನು ತನ್ನ ಜೀವನವನ್ನು ಸಾಗಿಸುತ್ತಿದ್ದ. ಮಾತ್ರವಲ್ಲದೆ ಆತನು ತನ್ನ ತಂದೆಯನ್ನು ತನ್ನ ಪರಿವಾರವನ್ನು ಕುಟುಂಬವನ್ನು ತ್ಯಜಿಸಿ ಬಿಟ್ಟು ಬೇರೊಂದು ಪ್ರದೇಶದಲ್ಲಿ ಆತನು ಯಾವುದೇ ರೀತಿಯಾದಂತ ಬಂದಂತ ಆಸ್ತಿಯ ಹಣವನ್ನು ಆಸ್ತಿಯನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಲಿಲ್ಲ. ಅವನು ಕೆಟ್ಟದಕ್ಕೆ ಬಳಸಿದ, ಅದನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ, ಆ ಹಣವನ್ನು ದುರುಪಯೋಗ ಮಾಡಿ ಆ ಹಣವನ್ನೆಲ್ಲ ಆಸ್ತಿಯನ್ನೆಲ್ಲ ವ್ಯಯ ಮಾಡ್ತಾನೆ. ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಆತನು ತನಗಾಗಿ, ತನ್ನ ಸ್ನೇಹಿತರಿಗಾಗಿ, ತನ್ನ ಸಹವಾಸದಲ್ಲಿದ್ದಂಥ ವ್ಯಕ್ತಿಗಳಿಗಾಗಿ ಅದನ್ನು ಬಳಸಿಕೊಂಡರೂ ಅದು ಕ್ಷಣಿಕ ಸುಖ. ಅದು ದೇವರಿಗೆ ಮೆಚ್ಚುಗೆಯನ್ನು ತರಲಿಲ್ಲ,
ದೇವರಿಗೆ ಮಹಿಮೆ ತರಲಿಲ್ಲ. ಕುಟುಂಬದ ಹಿರಿಯನಾದಂತಹ ಅಥವಾ ಕುಟುಂಬದ ಮುಖ್ಯಸ್ಥನಾದ ಕುಟುಂಬದ ಯಜಮಾನನಾದ ತನ್ನ ತಂದೆಗೂ ಸಹ ಅದು ಇಷ್ಟವಿರಲಿಲ್ಲ. ಮಾತ್ರವಲ್ಲದೆ ಆತನ ಕುಟುಂಬಕ್ಕೂ ಸಹ ಕೆಟ್ಟ ಹೆಸರನ್ನು ತಂದಾತನಾದ ಆ ಮಗನು ಆ ಹಣದ ಮೂಲಕವಾಗಿ ಈ ರೀತಿಯಾದಂತಹ ದುರುಪಯೋಗವನ್ನು ಮಾಡಿ ಆತನು ಗೋಲಿ ಹೋಗಿ ದುರಾಚಾರಿಯಾಗಿ ಆತನ ಕುಟುಂಬದಿಂದಲೂ ದೂರವಾಗನೆ, ದೈವಿಕ ಸಂಬಂಧವಾದಂತಹ ದೇವರಿಗೂ ದೂರವಾಗನೆ, ದೇವರು ಅನುಗ್ರಹಿಸತಕ್ಕಂತಹ ಆಶೀರ್ವಾದವನ್ನು ಸಹ ಹೊಂದಿಕೊಳ್ಳದೆ ದೇವರಿಂದ ಹೊಂದತಕ್ಕಂತಹ ಆ ಕೃಪೆಯನ್ನು, ವರವನ್ನು, ದಾನವನ್ನು ಹೊಂದಲಲ್ಲದೆ ಆತನು ಕೇಳಿನ ಮಾರ್ಗದಲ್ಲಿ, ಕೆಟ್ಟತನದ ಮಾರ್ಗದಲ್ಲಿ ಬೀಳುವಂತನಾಗಿಲ್ಲ. ಆತನು ಆಶೆ ಪಟ್ಟದ್ದು ಆಸ್ತಿಗಾಗಿ, ಆಸ್ತಿಯಿಂದ ಬರತಕ್ಕಂಥ ಹಣಕ್ಕಾಗಿ, ಅದರಿಂದ ಸಿಗುವಂತಹ ಕ್ಷಣಿಕ ಸುಖಕ್ಕಾಗಿ ಮತ್ತು ದೇವರಿಂದ ದೂರವಾಗುವುದಕ್ಕಾಗಿ, ಕುಟುಂಬದಿಂದ ದೂರವಾಗುವುದಕ್ಕಾಗಿ ಆಗಿದ್ದರಿಂದ ತನ್ನ ತಂದೆಗೂ ಒಳ್ಳೆಯ ಹೆಸರು ತರಲಿಲ್ಲ, ತನ್ನ ಕುಟುಂಬಕ್ಕೂ ಒಳ್ಳೆಯ ಹೆಸರು ತರಲಿಲ್ಲ, ತನ್ನ ವಂಶಕ್ಕೂ ಒಳ್ಳೆಯ ಹೆಸರು ತರಲಿಲ್ಲ. ದೇವರಿಗೆ ಕೀರ್ತಿಯನ್ನು, ದೇವರಿಗೆ ಮಹಿಮೆಯನ್ನು, ಕೊಂಡಾಟವನ್ನು ಆತನು ತರಲೇ ಇಲ್ಲ. ಹಾಗಾಗಿ ಆತನಿಗೆ ಸಿಕ್ಕಿದಂತ ಆಸ್ತಿ, ಆತನು ಪಡೆದಂತ ಹಣ, ಅದರಿಂದ ಕೆಟ್ಟತನಕ್ಕೆ ಒಳಗಾಗಿ ಕೆಟ್ಟ ಹೆಸರನ್ನು ತನ್ನ ತಂದೆಗೂ ತನ್ನ ಕುಟುಂಬಕ್ಕೂ ವಂಶಕ್ಕೂ ತಂದವನಾದ, ತನ್ನ ದೈವಿಕ ಸಂಬಂಧದಲ್ಲಿದ್ದಂತಹ ದೇವರಿಗೂ ಸಹ ಅಪಕೀರ್ತಿಯನ್ನು, ಅವಮಾನವನ್ನು ತನ್ನ ದುರಾಚಾರದ ಮೂಲಕವಾಗಿ, ದುರಭ್ಯಾಸಗಳ ಮೂಲಕವಾಗಿ, ದುಸ್ಸಹವಾಸದ ಮೂಲಕವಾಗಿ ಆತನು ತಂದವನಾದ. ಹಾಗಾಗಿ ಅಲ್ಲಿದ್ದಂತಹ ಪರಿಸ್ಥಿತಿಯನ್ನು ನಾವು ಗಮನಿಸುವುದಾದರೆ 14ನೇ ವಚನದಲ್ಲಿ ಹೇಳ್ತದೆ, 14ನೇ ವಚನ 13ನೇ ವಚನದಿಂದಲೇ ಗಮನಿಸುವಾಗ ಆತನು ಕಿರಿಮಗನಾಗಿದ್ದ. ಆ ಹುಡುಗ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಅಂದ್ರೆ ತನ್ನ ತಂದೆ ಕೊಟ್ಟಂತ ಆಸ್ತಿಯನ್ನು ಪಟ್ಟಿಂಗನಾಗಿ ಆತನು ಎಲ್ಲವನ್ನೂ ಸಹ ಸೂರೆ ಮಾಡ್ತಾನೆ. 14ನೇ ವಚನದಲ್ಲಿ ಹೇಳಿದಂತೆ ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಆಗ್ತದೆ. ಆತನು ಏನೂ ಇಲ್ಲದವನಾದ, ಗತಿಯಿಲ್ಲದವನಾಗಿ ಹೋಗ್ತಾನೆ. ಅವನಿಗೆ ಒಂದು ಕಾಸಾಗಬಾರದು, ಒಂದು ಪೈಸಾ ಆಗಬಾರದು, ಒಂದು ರೂಪಾಯಿ ಆದರೂ ಅವನ ಬಳಿಯಲ್ಲಿ ಇಲ್ಲದಂತೆ ಎಲ್ಲವನ್ನೂ ಸಹ ಖರ್ಚು ಮಾಡಿಕೊಳ್ತಾನೆ. ಯಾಕಂದ್ರೆ ಆತನು ಯಾರು ಹೇಗಿದ್ದಾರೆ ಎಂಬುದಾಗಿ ಗಮನಿಸುವಾಗ ಆತನು ಹೇಗಿದ್ದಾರೆ ಎಂಬುದಾಗಿ 24ನೇ ವಚನ ಹೇಳ್ತದೆ ನೋಡಿ. 24ನೇ ವಚನದಲ್ಲಿ ಆತನು ಓಡಿ ಹೋಗಿದ್ದರು ಎಂಬುದಾಗಿ ಆ ಹಣದ ವಿರುದ್ಧವಾಗಿ, ಆ ಹಣ ಆಸ್ತಿ ಅವನಿಗೆ ಏನನ್ನ ಭವಿಷ್ಯ ತೋರಿಸಿತು, ಆತನ ಭವಿಷ್ಯವನ್ನು ಓಡಿ ಹೋಗುವಂತೆ ಮಾಡಿ, ಅವನ ಭವಿಷ್ಯ, ಅವನ ದಿನಮಾನಗಳು, ಅವನ ಮುಂದಿನ ಸ್ಥಿತಿಗತಿಯು ಆ ಹಣದ ದುರುಪಯೋಗ, ಆ ಹಣದ ದುಸ್ಸಹವಾಸ, ಹಣದ ಮೂಲಕವಾಗಿ ಸಿಕ್ಕಿದಂತ ಸುಖ ಅವನನ್ನು ಓಡಿ ಹೋಗುವಂತೆ ಮಾಡಿತು. ಮಾತ್ರವಲ್ಲದೆ ಆತನು ಹೇಗಿದ್ದ, ಆತನ ಆತನ ಜೀವನ ಚರಿತ್ರೆ ಅಥವಾ ಆತನ ದೈನಂದಿನ ಎಲ್ಲ ರೀತಿಯ ಕೆಲಸಗಳನ್ನು ನಾವು ಗಮನಿಸುವಾಗ ಆತನು 30ನೇ ವರ್ಷದಲ್ಲಿ ಹೇಗಿದ್ದ ಎಂಬುದಾಗಿ ತಿಳಿಸಿದೆ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಎಂಬುದಾಗಿ ಹಾಗಾದ್ರೆ ಅವನು ಯಾವ ರೀತಿಯಿಂದ ದುರಾಚಾರಿಯಾಗಿದ್ದವ, ಆ ಹಣ ಆಸ್ತಿಯನ್ನು ದುರಾಚಾರಿಯಾಗಿ ಮಾಡ. ಮೊದಲೇನು ಹೇಳಿದೆ ದೇವರ ವಾಕ್ಯ, ಅವನೊಬ್ಬ ಆ ಹಣದ ದುರುಪಯೋಗದಿಂದ ಅನೇಕ ದುಸ್ಸಹವಾಸ, ದುರಾಚಾರಿಗಳನ್ನು ಕಟ್ಟಿಕೊಳ್ಳುವಂತಹ, ವ್ಯಭಿಚಾರಕ್ಕೆ ಒಳಪಡುವಂತಹ ಸ್ಥಿತಿಗತಿಗಳಲ್ಲಿ ಆ ಹಣವನ್ನು ಅವನು ಬಳಸಿಕೊಂಡ. ಆ ಹಣದ ಮೂಲಕವಾಗಿ ಕೆಟ್ಟವರ ಸಹವಾಸ, ಕೆಟ್ಟವರ ಸ್ನೇಹ, ಕೆಟ್ಟವರ ಬಾಂಧವ್ಯವನ್ನು ಬೆಳೆಸಿದ. ಮಾತ್ರವಲ್ಲದೆ ಆತನು ಪಟ್ಟಿಂಗನಾಗಿ ಓಡಿ ಹೋಗಿ ವ್ಯಭಿಚಾರಕ್ಕೆ ಆತನು ಒಳಪಟ್ಟವನಲ್ಲ ಎಂಬುದಾಗಿ ವಾಕ್ಯವಾದ ಹೇಳ್ತದೆ. ಹಾಗಾದ್ರೆ ಹಣದ ದುರುಪಯೋಗ, ಆ ಹಣದ ಆಶೀರ್ವಾದಗಳು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದಾದರೆ ಅದು ನಮಗೆ ಒಳ್ಳೆಯ ಆಶೀರ್ವಾದಕ್ಕೆ ನಮ್ಮನ್ನು ನಡೆಸುತ್ತೆ. ಕೆಟ್ಟ ರೀತಿಯಲ್ಲಿ ಬಳಸಿಕೊಂಡ್ರೆ ಅದು ನಮಗೆ ಕೇಳನ್ನೇ ತರುವಂತದ್ದಾಗಿದೆ. ಯಾಕಂದ್ರೆ ವಾಕ್ಯವಾದ ಹೇಳ್ತದೆ, ನೀವು ಏನನ್ನ ಬೆಳೆದಿರಿ ಅದನ್ನು ನಾವು ಕೊಯ್ಯಬೇಕಾಗ್ತದೆ. ಯಾಕಂದ್ರೆ ನಾವು ಒಳ್ಳೆಯದನ್ನು ಬಿದ್ದಿದ್ರೆ ಒಳ್ಳೆಯದನ್ನು ಕೊಯ್ದರೆ, ಕೆಟ್ಟದನ್ನು ಬಿದ್ದಿದ್ರೆ ಕೆಟ್ಟದನ್ನು ನಾವು ಕೊಯ್ಯಬೇಕು. ಈ ಮಗನು, ಕಿರಿಮಗನಾದಂತಹ ಈ ವ್ಯಕ್ತಿ ತನ್ನ ತಂದೆಯಿಂದ ಹೊಂದಿದಂತಹ ಆಸ್ತಿಯನ್ನಾಗಲಿ, ಆ ಆಸ್ತಿಯಿಂದ ಬಂದಂತಹ ಹಣವನ್ನಾಗಲಿ, ಅದು ವಜ್ರಗಳಿರಬಹುದು ಅಥವಾ ಹಣವಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಆಭರಣಗಳಿರಬಹುದು, ಅದು ವಸ್ತು ರೂಪದ ಹಣವಿರಲಿ ಅಥವಾ ಹಣದ ರೂಪದಲ್ಲೇ ಇರಲಿ, ಯಾವುದನ್ನು ಸಹ ಆತನು ಒಳ್ಳೆಯದಕ್ಕಾಗಿ ಬಳಸಲಿಲ್ಲ. ಆತನು ಪಟ್ಟಿಂಗನಾಗುವುದಕ್ಕೆ ಅದನ್ನು ಬಳಸಿಕೊಂಡ, ಪೋಲಿ ಹೋಗುವುದಕ್ಕೆ ಬಳಸಿಕೊಂಡ, ದುರಾಚಾರ ಮಾಡುವುದಕ್ಕೆ, ದುರಭ್ಯಾಸದಲ್ಲಿ ಇಟ್ಟುಕೊಳ್ಳುವುದಕ್ಕೆ, ದುರಾಚಾರಿ ಹೆಂಗಸುಗಳನ್ನು ಆತನು ಸಂಪರ್ಕದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ
ಕಾರ್ಯಕ್ಕಾಗಿ ಬಳಸಿಕೊಳ್ಳುವನಾದ ಕಾರಣ ಅವನು ಕೆಟ್ಟವನಾಗ್ತಾನೆ. ಮನೆಯಿಂದ, ಕುಟುಂಬದಿಂದ ದೂರವಾಗ್ತಾನೆ, ದೇವರ ಆಶೀರ್ವಾದದಿಂದ ದೂರವಾಗ್ತಾನೆ, ದೇವರ ಸಂಬಂಧದಿಂದ ದೂರವಾಗ್ತಾನೆ. ಅವನ ಸ್ಥಿತಿ ಹೇಗೆ ಆಯಿತು ಎಂಬುದಾಗಿ ಗಮನಿಸುವುದಾದರೆ, ಆತನ ಸ್ಥಿತಿಯು 17ನೇ ವರ್ಷದಲ್ಲಿ ಅವನಿಗೆ ಬುದ್ಧಿ ಬಂದು ಅವನು ಏನಂತ ಅಂದುಕೊಳ್ಳುತ್ತಾನೆ, ಅವನು ಕೆಟ್ಟು ಹೋದ ಮೇಲೆ ಬುದ್ಧಿ ಬಂತು. ಆತನು ಅಂದುಕೊಳ್ಳುವುದು ಮಾತು, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನು ಅದರಲ್ಲಿ ಹಸಿವಿನಿಂದ ಸಾಯಿದ್ದೇನೆ. ಹಣವನ್ನು ವ್ಯಯ ಮಾಡದ, ಹಣವನ್ನು ದುರ್ಗೌತನಕ್ಕಾಗಿ ಉಪಯೋಗ ಮಾಡದ, ಹಣವನ್ನು ದುರ್ಗುವೆಚ್ಚ ಮಾಡದ, ಕಡೆಯದಾಗಿ ಬಂದಂತ ಆಸ್ತಿಯ ರೂಪದಲ್ಲಿರುವಂತಹ ಹಣ ಎಲ್ಲವನ್ನೂ ಸಹ ಖರ್ಚು ಮಾಡಿ ಅವನ ಮನೆಯಲ್ಲಿ ಅವನ ತಂದೆಯ ಬಳಿಯಲ್ಲಿ ಇದ್ದಂತ ಆಳುಗಳಿಗೆ ಇರತಕ್ಕಂಥ ಆಹಾರವೂ ಸಹ ಇವರಿಗೆ ಸಿಗುತ್ತಿಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ಅವರಿಗೆ ಬಂದಿದೆ. ಒಂದು ವೇಳೆ ಅವನ ಮನೆಯಲ್ಲಿ ಅವನ ಆಳುಗಳಿಗೆ ಒಳ್ಳೆಯ ಆಹಾರ ಸಿಗುತ್ತಿದ್ದೇವೆ, ದಿನಕ್ಕೊಂದು ಆವರ್ತಿ ಅಥವಾ ವಾರಕ್ಕೆ 2 ಆವರ್ತಿ 3 ಆವರ್ತಿ ಮಾಂಸಾಹಾರಿ ಊಟವನ್ನು ಇಲ್ಲವೇ ಕೊಡತಕ್ಕಂಥ ಆಹಾರವು ಆರೋಗ್ಯಕರವಾದಂಥ ರೀತಿಯಲ್ಲಿ ಅವನ ಮನೆಯಲ್ಲಿದ್ದಂಥ ಅವನ ತಂದೆಯ ಆಳುಗಳಿಗೆ ಒಳ್ಳೆಯ ಆಹಾರ ಸಿಗುತ್ತಿದ್ದೇವೆ. ಆದರೆ ಇಲ್ಲಿ ಅವನಿಗೆ ಆಹಾರವಿಲ್ಲದಂತ ಪರಿಸ್ಥಿತಿ ಬಂದಿದೆ. ಅವನಿಗೆ ಯಾವುದೇ ರೀತಿಯಾದಂಥ ಗೌರವ ತೋರದಂತ ಪರಿಸ್ಥಿತಿ ಬಂದಿದೆ. ಅವನನ್ನು ಅವಮಾನ ಮಾಡುವಂತ ಪರಿಸ್ಥಿತಿ ಬಂದಿದೆ. ಆತನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಬಂದಿದೆ ಎಂಬುದಾಗಿ ಗಮನಿಸುವಾಗ ಆತನು 15ನೇ ವರ್ಷದಲ್ಲಿ ಹೇಳ್ತಾನೆ, ಆ ಮನುಷ್ಯನ ಹಂದಿಗಳನ್ನು ಮೇಯಿಸುವುದರಲ್ಲಿ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸುತ್ತಾನೆ. ಆತನ ಸ್ಥಿತಿ ಹೇಗಾಯಿತು? ಹಂದಿಗಳನ್ನು ಮೇಯಿಸುವುದಕ್ಕೆ. ಯಹೂದ್ಯರಲ್ಲಿ ಹಂದಿಯ ಬಳಕೆ ನಿಷಿದ್ಧ. ಯಹೂದ್ಯರಲ್ಲಿ ಹಂದಿಯ ಬಳಕೆ ನಿಷಿದ್ಧ. ಯಾವ ಪ್ರಾಣಿಯನ್ನು ನಿಷಿದ್ಧ ಎಂಬುದಾಗಿ ದೂರವಿಟ್ಟಿದ್ದರೋ ಅಥವಾ ತಮ್ಮ ಬಳಿಯಲ್ಲಿ ಅವರು ಸೇರಿಸಿಕೊಳ್ಳದಿದ್ದರೋ ಅಂತಹ ಪ್ರಾಣಿಗಳಿಗೆ ಈಗ ಅವನ ಪರಿಸ್ಥಿತಿ, ಅವನ ಜೀವಿತ ಈಗ ಆಗಿದೆ. ಅಂತಹ ಪರಿಸ್ಥಿತಿಗೆ ಅವನು ಗೊತ್ತಾಗ್ತಾನೆ. ಇದು ಯಾರ ಕಾರ್ಯ? ಇದು ಯಾರ ಕಾರ್ಯ? ಅವನ ತಪ್ಪಿನ ನಿಮಿತ್ತವಾಗಿ. ಇದು ದೇವರ ಕಾರ್ಯ. ತನ್ನ ಬದುಕನ್ನು ತಾನೇ ರೂಪಿಸಿಕೊಂಡದ್ದು, ತನ್ನ ಹಳ್ಳವನ್ನು ನೋಡಿ, ತನ್ನ ಗುಂಡಿಯನ್ನು ನೋಡಿ ತಾನೇ ಅಲ್ಲಿ ಬಿದ್ದದ್ದು. ಯಾಕಂದ್ರೆ ಅವನ ಮನೆಯಲ್ಲೇ ಅವನ ತಂದೆಯ ಬಳಿ ಇರುತ್ತಿದ್ದರೆ ಅವನು ಸುಖದಿಂದ, ಸಂತೋಷದಿಂದ ಹೇಗೆ ಬೇಕಾದರೂ ಅವನ ಇಷ್ಟದ ಪ್ರಕಾರ ಜೀವಿಸಬಹುದಾಗಿತ್ತು. ಆದರೆ ತನ್ನ ಬದುಕನ್ನು ತಾನೇ ಕಟ್ಟಿಕೊಳ್ಳಬೇಕು ಎಂಬುದಾಗಿ ದುರಾಚಾರಗಳ ಸಂಬಂಧ ಇಟ್ಟುಕೊಳ್ಳುತ್ತಾನೆ, ದುರಭ್ಯಾಸಗಳನ್ನು ಇಟ್ಟುಕೊಳ್ಳುತ್ತಾನೆ. ದುಸ್ಸಹವಾಸದಿಂದ ಆತನು ದುಷ್ಟಗಳಿಗೆ, ದುರಭ್ಯಾಸಗಳಿಗೆ ಒಳಪಟ್ಟು ಪಂಡಿತನಾಗಿ ಹೋಗಿ ವ್ಯಭಿಚಾರಕ್ಕೆ ಬಿದ್ದು ಆತನು ಹಂದಿಗಳು ತಿನ್ನುವಂತಹ ಆಹಾರವನ್ನು ಸಹ ತಿನ್ನುವುದಕ್ಕೆ ಅವನಿಂದ ಆಗದೆ ಹೋಯಿತು. ತನ್ನ ಮನೆಯಲ್ಲಿ ತನ್ನ ತಂದೆಯ ಆಳುಗಳಿಗೆ ಇರತಕ್ಕಂಥ ಆಹಾರವನ್ನು ಸಹ ಅವನಿಗೆ ಸಿಕ್ಕದೆ ಹೋಯಿತು. ಯಾವುದರಿಂದ? ತನ್ನ ತಂದೆಯಿಂದ ದೂರವಾದದರಿಂದ, ತನ್ನ ತಂದೆಯ ಬಳಿಯಲ್ಲಿ ತನಗೆ ಬರತಕ್ಕಂಥ ಪಾಲನ್ನು, ಆಸ್ತಿಯನ್ನು ತೆಗೆದುಕೊಂಡವನಾಗಿ ಆಸ್ತಿಯಿಂದ ಬಂದಂತಹ ಹಣದಿಂದಾಗಲಿ, ಆ ಆಸ್ತಿಯ ಭ್ರಮೆಯಿಂದಾಗಲಿ, ಆ ಹಣದ ಎಲ್ಲ ರೀತಿಯಾದಂಥ ಭ್ರಾಂತಿಯಿಂದಾಗಲಿ ಅವನಿಗೆ ಬಂತು. ಅಂತಿಮವಾಗಿ ಅವನು ದೇವರನ್ನು ಬಿಟ್ಟ, ದೇವರ ಸಹವಾಸವನ್ನು ಬಿಟ್ಟ, ದೇವರ ಒಳ್ಳೆಯದನ್ನು ಬಿಟ್ಟುಬಿಟ್ಟ. ಕಡೆಗೆ ಅವನು ಯಾರ ಸಹವಾಸ ಮಾಡ್ತಾನೆ? ದುರಾಚಾರಗಳ ಸಹವಾಸ ಮಾಡ್ತಾನೆ, ದುಷ್ಟ ಜನರ ಸಹವಾಸ ಮಾಡ್ತಾನೆ, ಕೆಟ್ಟವರ ಸಂಗಡ ಆತನು ಜೀವಿಸ್ತಾನೆ, ಕೆಟ್ಟತನವನ್ನು ಆತನು ಇಟ್ಟುಕೊಳ್ಳುತ್ತಾನೆ, ಕೆಟ್ಟತನದ ವರ್ತನೆಗಳನ್ನು ಇಟ್ಟುಕೊಳ್ಳುತ್ತಾನೆ. ಇವೆಲ್ಲದರಿಂದ ಅವನ ಭವಿಷ್ಯ, ಅವನ ಜೀವಿತದ ಮುಂದಿನ ದಿನಗಳು ಹಂದಿ ತಿನ್ನುವುದಂತಹ ಆಹಾರಕ್ಕಿಂತಲೂ ಕಡೆಯಾಗಿ ಅವನ ಆಹಾರವನ್ನು ತಿನ್ನದಂತ ಪರಿಸ್ಥಿತಿಗೆ ಬಂದು, ನನ್ನ ಮನೆಯಲ್ಲಿ ಕೂಲಿಯಾಳುಗಳಿಗಿಂತಲೂ ನಾನು ಕಡೆಯಾಗಿದ್ದೇನೆ ಅಲ್ಲ ಎಂಬುದಾಗಿ ಆತನು ಬಯಸಿದ. ಕಡೆಗೆ ಅವನು ಬುದ್ಧಿ ಬಂದು ಏನ್ ಮಾಡ್ತಾನೆ? ಹಿಂತಿರುಗಿ ನನ್ನ ತಂದೆಯ ಬಳಿಗೆ ಹೋಗಿ ನಾನು ತಪ್ಪು ಮಾಡಿದ್ದೇನೆ, ನಾನು ದ್ರೋಹ ಮಾಡಿದ್ದೇನೆ ಎಂಬುದಾಗಿ ಪಶ್ಚಾತ್ತಾಪಪಟ್ಟು ಈ ಪಾಪ ಕೃತ್ಯವನ್ನಾಗಲಿ ಅಥವಾ ಈ ತಪ್ಪನ್ನು ನಾನು ಒಪ್ಪಿಕೊಂಡು ನನ್ನ ತಂದೆಯಲ್ಲಿ ನಾನು ಕ್ಷಮೆ ಹೇಳಿ ಆತನಿಗೆ ಮತ್ತೆ ಉಂಟಾಗುತ್ತೇನೆ ಎಂಬುದಾಗಿ ಮನಸ್ಸು ಮಾಡಿ ಹಿಂತಿರುಗಿ ಹೋಗ್ತಾನೆ. ಅವನು ಮಾಡಿದಂತ ಒಳ್ಳೆಯ ನಿರ್ಧಾರ, ಆತನು ತೆಗೆದುಕೊಂಡಂತಹ ಒಳ್ಳೆಯ ತೀರ್ಮಾನ ತನ್ನ ತಪ್ಪಿನ ಅರಿವಾಗಿ, ಆ ತಪ್ಪಿನ ಅರಿವಿನಿಂದ ಅವನು ಪಶ್ಚಾತ್ತಾಪಪಟ್ಟು ಮಾಡಿದ ತಪ್ಪಿಗೆ ತನ್ನ ತಂದೆಯವರಿಗೆ ಹೋಗಿ ಕ್ಷಮೆ ಕೇಳಿ, ನಾನು ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸು ಎಂಬುದಾಗಿ, ನಿನ್ನ ಮಾತಾಡಿರುವುದನ್ನು ನಾನು ಯೋಗ್ಯನಲ್ಲ, ಆದಾಗ್ಯೂ ನನ್ನ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಒಂದು ವೇಳೆ ನನ್ನ ತಂದೆ ನನ್ನನ್ನು ಕ್ಷಮಿಸಿ ಮತ್ತೆ ಆತನ ಮಗನಾಗಿ ಸ್ವೀಕರಿಸಬಹುದು ಎಂಬುದಾಗಿ ಅವನು ಒಳ್ಳೆಯ ನಿರ್ಧಾರ ಮಾಡಿದ. ಯಾಕಂದ್ರೆ ಅವನ ಜೀವಿತದಲ್ಲಿ ಈ ಲೌಕಿಕವಾದಂತಹ ವಿಷಯಗಳು, ಲೋಕದಲ್ಲಿ
ರೂಢಿಯಲ್ಲಿರುವಂತಹ ಆಚಾರ ವಿಚಾರಗಳು, ಲೋಕದಲ್ಲಿರುವಂತಹ ಭೋಗಾಶೆಗಳು, ಲೋಕದಲ್ಲಿ ಕಂಡುಬರುವಂತಹ ಯಾವುದೇ ಸಂಗತಿಗಳು ಅವನ ಸುಖದ ಜೀವಿತಕ್ಕಾಗಲಿ, ಒಳ್ಳೆಯ ಪರಿಸ್ಥಿತಿಗಾಗಲಿ, ಅವನ ಆಧ್ಯಾತ್ಮಿಕವಾದಂತಹ ಇಲ್ಲ ಆತ್ಮವಾದಂತಹ ಅವನ ನೈತಿಕವಾದಂತಹ ಅಭಿವೃದ್ಧಿ ಬೆಳವಣಿಗೆ ಏಳಿಗೆಗೆ ಹಣ ನೆರವಾಗಲಿಲ್ಲ, ಆಸ್ತಿ ನೆರವಾಗಲಿಲ್ಲ. ಹಾಗಾಗಿ ಒಳ್ಳೆತನ, ಒಳ್ಳೆಯ ಗುಣ, ಒಳ್ಳೆಯ ಸ್ವಭಾವ ಅವನಿಗೆ ನೆರವಾಗಲಾಗಿದೆ. ಹಾಗಾಗಿ ಅವನಿಗೆ ಮಾಡ್ತಾನೆ, ಹಿಂದಿರುಗಿ ನನ್ನ ತಂದೆ ಬಳಿಗೆ ಹೋದಾಗ ಆತನು ಸ್ವೀಕರಿಸ್ತಾನೆ. ತಪ್ಪನ್ನು ಅರಿತುಕೊಂಡು ತಪ್ಪಿನ ನಿಮಿತ್ತವಾಗಿ ತಂದೆಯ ಬಳಿಗೆ ಒಂದು ಕ್ಷಮೆ ಕೇಳಿದಾಗ ತಂದೆ ಸಂತೋಷದಿಂದ ನನ್ನ ಮಗ ಓಡಿ ಹೋಗಿದ್ದ, ಸತ್ವವಾಗಿದ್ದ, ಹಿಂದಿರುಗಿ ಮತ್ತೆ ನನ್ನ ಬಳಿಗೆ ಬಂದಲ್ಲ, ಹಾಗಾಗಿ ಅವರನ್ನು ನಾವು ಸೇರಿಸಿಕೊಳ್ಳೋಣ ಎಂಬುದಾಗಿ ಮನೆಯಲ್ಲಿ ಔತಣವನ್ನು ಏರ್ಪಡಿಸ್ತಾನೆ, ಹಬ್ಬದ ವಾತಾವರಣವನ್ನು ನಿರ್ಮಿಸ್ತಾನೆ, ಎಲ್ಲರ ಸಂಗಡ ಸಂಭ್ರಮ ಪಡ್ತಾನೆ, ಆಚರಣೆ ಮಾಡ್ತಾನೆ. ಹಾಗಾಗಿ ನನ್ನ ನಿಮ್ಮೆಲ್ಲರ ಜೀವಿತದಲ್ಲಿ ಈ ಹಣದ ನಿಮಿತ್ತವಾಗಿ, ಆಸ್ತಿ ಪಾಸ್ತಿ ನಿಮಿತ್ತವಾಗಿ, ಅಧಿಕಾರ ಸ್ಥಾನಮಾನದ ನಿಮಿತ್ತವಾಗಿ ನಮ್ಮಲ್ಲಿ ಏನಾದರೂ ಜಂಜಾಟಗಳು, ತಪ್ಪಿ ಹೋದಂತಹ ಪರಿಸ್ಥಿತಿಗಳು, ಮಾರ್ಗದಲ್ಲಿರುವಂತಹ ಕೆಟ್ಟತನದಲ್ಲಿ ಬೀಳುವಂತಹ ಪರಿಸ್ಥಿತಿಗಳು ಏನಾದರೂ ಇದ್ದರೆ ನಾವು ಸಹ ಎಚ್ಚರಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮೆಲ್ಲರ ಭವಿಷ್ಯವು ಮುಂದೊಂದು ದಿನ ಈ ಕೂಲಿ ನಾಡುಗಳಿಗಿಂತಲೂ ಕಡೆಯಾಗಿದೆ, ಅಥವಾ ಇಹಲೋಕದಲ್ಲಿರುವಂತಹ ಯಾವುದೇ ಹೃದಯಗಳು ಅಥವಾ ಪ್ರಾಣಿಗಳು ಇರುವಂತಹ ಆಹಾರಗಿಂತಲೂ ನಮಗೂ ಯಾವುದೇ ಆಹಾರ ಸಿಗದೆ ಹೋಗುವಂತಹ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಇದರ ವಿಷಯದಲ್ಲಿ ದೇವರ ವಾಕ್ಯವು ಎಚ್ಚರಿಸುವಂತಹ ಕೆಲವು ವಚನಗಳನ್ನು ನಾವು ಗಮನಿಸುವುದಾದರೆ ತಿಮೋಥೆಯನಿಗೆ ಬರೆದ ಪತ್ರ ಮೊದಲನೆಯ ಅಧ್ಯಾಯ 10ನೇ ವಚನದಲ್ಲಿ ಏನು ಹೇಳಿದ್ರೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂದು ಹೇಳಿದ್ದಾರೆ. ಹಾಗಾದ್ರೆ ಹಣದಾಸೆ ಎನ್ನುವುದು ಅದು ನ್ಯಾಯವಾಗಿ ನಾವು ದುಡಿಯುವಂತ ಆರೋಗ್ಯಗಳಿಗೆ ಯೋಗ್ಯತೆಯಾಗಿ ಹೇಳುವಂತಹ ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಜೀವಿತದಲ್ಲಿ ಏನಾದರೂ ಸೇರ್ಪಡೆಯಾಗುವುದಾದರೆ ಅದು ನಮಗೆ ಕೆಡುಕಾಗಿ ಅಥವಾ ನಾಶನಕ್ಕಾಗಿ ಅಥವಾ ಯಾವುದೇ ರೀತಿಯಾದ ಒಳಿತಿಗಾಗಿ ಅದು ನಮಗೆ ಬರುವುದಿಲ್ಲ. ಯಾಕಂದ್ರೆ ಹಣದ ಆಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿರುತ್ತದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ. ಈ ಹಣ ಏನೆಂಬುದನ್ನು ಅಂದ್ರೆ ಹಣದ ಆಶೆಯಿಂದ ನಾವು ಜೀವಿಸಿದರೆ ನಾವು ದೇವರ ನಂಬಿಕೆಯಿಂದ ದೂರವಾಗ್ತೇವೆ. ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ವಿಶ್ವಾಸ, ದೇವರ ಮೇಲೆ ನಿರೀಕ್ಷೆ ಇಡುವುದರ ಬದಲು ಹಣದ ಮೇಲೆ ನಾವು ನಂಬಿಕೆ ಇರ್ತೇವೆ, ಹಣದ ಮೇಲೆ ನಾವು ವಿಶ್ವಾಸ ಇರ್ತೇವೆ. ಒಬ್ಬ ದೊಡ್ಡ ಶ್ರೀಮಂತ ತನ್ನ ಬದುಕಿನಲ್ಲಿ ಅನೇಕ ದೇಶಗಳಲ್ಲಿ ತನ್ನ ಸಂಸ್ಥೆಯನ್ನು, ಅಂದರೆ ಉದ್ಯೋಗ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾನೆ. ಆತನು ತನ್ನ ಹೆಂಡತಿಯೊಂದಿಗೆ ಮಗನೊಂದಿಗೆ ಜೀವನ ಮಾಡ್ತಾನೆ. 3 ಜನ ಮನೆಯಲ್ಲಿ ಆಸ್ತಿ ಬಹಳ ಇದೆ, ಹಣ ಬಹಳ ಇದೆ, ಆದರೆ ಅವನಲ್ಲಿ ದೇವರ ಮೇಲಿನ ನಂಬಿಕೆ ಇಲ್ಲ, ದೇವರ ಮೇಲಿನ ವಿಶ್ವಾಸವಿಲ್ಲ, ದೇವರೊಂದಿಗೆ ಯಾವುದೇ ರೀತಿಯಾದ ಒಡನಾಟವಿಲ್ಲ. ಆದರೆ ಲೋಕದಲ್ಲಿ ಅವನಿಗೆ ತಿಳಿಯದಂತ ವ್ಯಕ್ತಿಗಳು ಯಾರೂ ಇಲ್ಲ, ಲೋಕದಲ್ಲಿ ಅವನಿಗೆ ಪರಿಚಯವಿಲ್ಲದಂತ ವಸ್ತುಗಳು ಯಾವುದೂ ಇಲ್ಲ. ಅದು ಒಂದು ದಿನ ಅವನ ಮಗನಿಗೆ ದೊಡ್ಡ ಸಮಸ್ಯೆ ಉಂಟಾಗಿದೆ. ಆ ಸಮಸ್ಯೆ ಏನೆಂಬುದಾಗಿ ಆ ಮಗನು ಬಳಲಿ ಮಾನಸಿಕವಾಗಿ, ದೈಹಿಕವಾಗಿ ಹೋಗಿ ಹೋಗ್ತಾನೆ. ವೈದ್ಯರ ಬಳಿ ಹೋಗ್ತಾನೆ. ವೈದ್ಯರ ಬಳಿ ಹೋಗಿದಾಗ ನೀವು ಒಂದು ಎಲ್ಲ ರೀತಿಯಾದಂತಹ ಪರೀಕ್ಷೆಯನ್ನು ಮಾಡಿಸಿ ಎಂಬುದಾಗಿದೆ. ಸಣ್ಣದಲ್ಲಿದ್ದು ದೊಡ್ಡದಾದಂತಹ ಪರೀಕ್ಷೆಯನ್ನು ಮಾಡಿಸ್ತಾರೆ. ಅವರ ಶಕ್ತಿ ಎಷ್ಟಿತ್ತಂದರೆ ಇಡೀ ಆಸ್ತಿಯನ್ನೇ ಮಾರಿ ತನ್ನ ಮಗನನ್ನು ಗುಣಪಡಿಸಬಹುದು ಮತ್ತು ಸ್ವಸ್ಥತೆ ಮಾಡಬಹುದು ಎಂಬುದಾಗಿ ಹೇಳಿದ್ರು ಸಹ ಇನ್ನೂ ಅವರ ಆಸ್ತಿ ಉಳಿಯುವಂತಹ ಪರಿಸ್ಥಿತಿಗಳು. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಾರೆ, ಆ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾರೆ. ಎಲ್ಲ ದೇಶದಲ್ಲಿ ಹೋದಾಗಲೂ ದೊಡ್ಡ ದೊಡ್ಡ ವೈದ್ಯರುಗಳು, ಶ್ರೇಷ್ಠ ವೈದ್ಯರುಗಳನ್ನೇ ಕಾಣ್ತಾರೆ. ಯಾವ ಪ್ರಯೋಜನ ಬರುವುದಿಲ್ಲ. ಯಾವ ರೀತಿಯಾದಂತಹ ಪ್ರಯೋಜನಕ್ಕೆ ಬಾರದೆ ಅವರ ಮಗನ ಅಸ್ವಸ್ಥತೆ, ಅವನ ಮಗನಲ್ಲಿರುವಂತಹ ಸಮಸ್ಯೆ ಕಾಣದೆ ಆ ಮಗನು ದಿನೇ ದಿನೇ ನೋವಿನಲ್ಲೇ ಇರ್ತಾನೆ, ದಿನೇ ದಿನೇ ಕಷ್ಟದಲ್ಲಿ ಇರ್ತಾನೆ, ದಿನೇ ದಿನೇ ಕಣ್ಣೀರಿನಲ್ಲೇ ಇರ್ತಾನೆ. ಆದರೆ ಅವನಿಗೆ ಯಾವುದೇ ಪರಿಹಾರ ಸಿಗುವುದಿಲ್ಲ. ಒಂದು ದಿನ ಬಹಳ ಬೇಸತ್ತು, ಬಹಳ ತೊಂದರೆಗೆ, ಬಹಳ ಜಿಗುಪ್ಸೆಯಿಂದ, ಕಣ್ಣೀರಿನಿಂದ ಆ ತಂದೆ ಏನು ಮಾಡ್ತಾನೆ, ಒಂದು ಕಡೆ ಹೋಗಿ ಒಂದು ಆಲಯದ ಬಳಿಯಲ್ಲಿ, ಇನ್ನೂ ಪರಿಪೂರ್ಣವಾಗಿ ಮುಕ್ತಾಯವಾದಂತಹ ಒಂದು ಆಲಯದ ಕಟ್ಟಡದ ಬಳಿಯಲ್ಲಿ ಹೋಗಿ ಗರ್ಭಗುಡಿ, ಈ ಆಡಿಟೋರಿಯಂ ಹೇಳುವಂತಹ ಈ ಸ್ಥಳದಲ್ಲಿ ಹೋಗಿ ಮೊಣಕಾಲು ಹಾಕಿ ಸುಮಾರು ಹೊತ್ತು ಕಣ್ಣೀರು ಸುರಿಸಿ ವೇದನೆ ಪಟ್ಟು, ಸ್ವಾಮಿ ನನ್ನ ಜೀವಿತದಲ್ಲಿ ಹಣವೇ ಮುಖ್ಯ, ಅಧಿಕಾರವೇ ಮುಖ್ಯ, ಸಂಪಾದನೆ ಮುಖ್ಯ, ಆದಾಯ ಮುಖ್ಯ ಎಂಬುದಾಗಿ ನಾನು ಎಲ್ಲವನ್ನೂ ಸಂಪಾದಿಸಿದೆ, ಆದರೆ ನನ್ನ ಪ್ರೀತಿ ಸಂಪಾದಿಸಲಿಲ್ಲ, ದಯಮಾಡಿ ನನ್ನ ಕ್ಷಮಿಸು.
ನಿನ್ನ ವಿಶ್ವಾಸವನ್ನು, ನಿನ್ನ ನಂಬಿಕೆಯನ್ನು ನಾನು ಸಂಪಾದನೆ ಮಾಡಲಿಲ್ಲ, ನಿನ್ನೊಂದಿಗೆ ನಾನು ಜೀವಿಸಲಿಲ್ಲ, ನಿನ್ನ ಸಮಾಜದಲ್ಲಿ ನಾನು ಇರಲಿಲ್ಲ, ದಯಮಾಡಿ ನನ್ನನ್ನು ಕ್ಷಮಿಸು. ನನ್ನ ನಿಮಿತ್ತವಾಗಿ, ನನ್ನ ಪಾಪದ ನಿಮಿತ್ತವಾಗಿ ನನ್ನ ಮಗನಿಗೆ ಏನಾದರೂ ಯಾವುದಾದ್ರೂ ಈ ಕಾಯಿಲೆಗಳು, ಸಮಸ್ಯೆಗಳು ಬಂದದೇ ಆಗಿದ್ರೆ ಅವನನ್ನು ಗುಣಪಡಿಸಬೇಕಾಗಿ ಆತನು ಬಹಳ ಹೊತ್ತು ಮೊಣಕಾಲಾಗಿ ಪ್ರಾರ್ಥನೆ ಮಾಡ್ತಾನೆ. ಅವನು ಬಹಳ ಹೊತ್ತು ಆ ಸ್ಥಳದಲ್ಲಿ ಮೊಣಕಾಲಾಗಿ ಪ್ರಾರ್ಥನೆ ಮಾಡಿದ್ರಿಂದ ಅವನ ಮೊಣಕಾಲಿರುವಂತಹ ಎಲ್ಲ ಕ್ಷಣವು ಕಿತ್ತು ರಕ್ತವು ಅವನಿಗೆ ನಡೆದು ಹೋಗುವಂತ ವೇಳೆಯಲ್ಲಿ, ಎದ್ದೇಳುವಂತ ವೇಳೆಯಲ್ಲಿ ಸುಮಾರು ರಕ್ತಗಳು ಹರಿದು ಹೋಗುವಂತದ್ದಾಗಿದೆ. ಆತನ ಕಣ್ಣೀರು, ಆತನ ರಕ್ತ ಎರಡೂ ಒಂದಾಗುವಷ್ಟು ಅವನು ಅಷ್ಟು ವ್ಯಕ್ತಪಡ್ತಾನೆ. ದೇವರು ಅಷ್ಟು ಕ್ಷಮೆಯನ್ನು ಕೇಳುವವನಾಗಿದ್ದಾನೆ. ಕಡೆಯದಾಗಿ ಆತನು ಹಿಂದಿರುಗಿ ತನ್ನ ಮಗನಿರುವಂತಹ ಆಸ್ಪತ್ರೆಗೆ ಹೋದಾಗ ಆರೋಗ್ಯರು ಹೇಳ್ತಾರೆ, ನಿಮ್ಮ ಮಗನಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಎಂಬುದಾಗಿ ಯಾರು ಕಂಡುಹಿಡಿಯದ ಒಂದು ರೀತಿಯಲ್ಲಿದ್ದಂತಹ ಸಮಸ್ಯೆ ಈಗ ತಿಳಿದು ಬಂದಿದೆ. ಇನ್ನು ಕೆಲವು ದಿನಗಳಲ್ಲಿ ನಿನ್ನ ಮಗನು ಸ್ವಸ್ಥನಾಗ್ತಾನೆ ಎಂಬುದಾಗಿ ಹೇಳಿದೆ. ಆ ವ್ಯಕ್ತಿ ಲೋಕವನ್ನು ಸಂಪಾದಿಸಿದ, ಆದರೆ ದೇವರನ್ನು ಸಂಪಾದಿಸಿದ. ಲೋಕದಲ್ಲಿರುವಂತಹ ಹಣ ಸಂಪಾದನೆ ಮಾಡಿದ, ಲೋಕದಲ್ಲಿರುವಂತಹ ಜನರನ್ನು ಸಂಪಾದನೆ ಮಾಡಿದ, ಆಸ್ತಿಪಾಸ್ತಿ ಇದೆ, ಉದ್ಯೋಗ ಸಂಸ್ಥೆಗಳು ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿದೆ. ಆದರೆ ಆತನು ಮಾಡಬೇಕಾದದ್ದು ಬಹಳ ಸರಳವಾದದ್ದು. ದೇವರ ಪ್ರೀತಿಯನ್ನು ಗಳಿಸಲಿಲ್ಲ, ದೇವರ ಆಶೀರ್ವಾದವನ್ನು ಹೊಂದಿರಲಿಲ್ಲ. ದೇವರ ಆಶೀರ್ವಾದವಿಲ್ಲದಂತಹ ವ್ಯಕ್ತಿ ಅಥವಾ ದೇವರ ಪ್ರೀತಿಯನ್ನು ಹೊಂದದಂತ ವ್ಯಕ್ತಿ, ದೇವರ ಸಹವಾಸದಲ್ಲಿ ಬದುಕದಂತ ವ್ಯಕ್ತಿ ಇಡೀ ಲೋಕದಲ್ಲಿ ಆತನು ಏನು ಸಂಪಾದನೆ ಮಾಡಿದರೆ ಎಲ್ಲವೂ ಸಹ ನಷ್ಟವಾಗುತ್ತದೆ. ದೇವರ ಮೇಲೆ ನಂಬಿಕೆ ಇರುತ್ತೆ, ದೇವರ ಮೇಲೆ ವಿಶ್ವಾಸ ಇರದಿದ್ರೆ ನಮ್ಮ ಬದುಕು ಸಹ ವ್ಯರ್ಥವಾಗ್ತದೆ. ಯಾಕಂದ್ರೆ ನನ್ನೆಲ್ಲರ ಕಷ್ಟ ನಷ್ಟಗಳ ಪರಿಹಾರಕ್ಕೆ, ರೋಗಗಳ ಗುಣ ಹೊಂದುವುದಕ್ಕೆ, ಅಸ್ವಸ್ಥತೆಯಿಂದ ಸ್ವಸ್ಥತೆಗೆ ಬರುವುದಕ್ಕೆ ದೇವರಿಗೆ ಶಕ್ತಿ ಇದೆ, ದೇವರಿಗೆ ಸಾಮರ್ಥ್ಯ ಇದೆ. ದೇವರನ್ನು ಮಾಡುವಂತನಾಗಿದ್ದಾನೆ. ನನ್ನ ನಿಮ್ಮೆಲ್ಲರ ನಂಬಿಕೆಯ ಜೀವನ, ವಿಶ್ವಾಸದ ಜೀವನ ದೇವರನ್ನು ಆತ್ಮವಿರುವುದಾದ್ರೆ ಮಾತ್ರ. ಲೋಕವನ್ನು ಆತ್ಮವಿರುವುದಾದ್ರೆ ಖಂಡಿತ ನಮ್ಮ ನೆರವಿಗೆ, ಸಹಾಯಕ್ಕೆ ಅಥವಾ ನಮ್ಮ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಯೇಸು ಹೇಳಿದ್ರೆ, ನೀನು ಲೋಕವನ್ನೇ ಸಂಪಾದಿಸಿ ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಯಾಕಂದ್ರೆ ಲೋಕದಲ್ಲಿರುವಂತಹ ಮನುಷ್ಯರನ್ನು ಸಂಪಾದಿಸುವುದಕ್ಕಿಂತ, ಲೋಕದಲ್ಲಿ ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಸ್ಥಾನ ಮಾಡುವುದರಿಂದ ನಾವು ಪರಲೋಕದಲ್ಲಿ ನಾವು ಸ್ಥಾನ ಪಡೆದುಕೊಳ್ಳಬೇಕು. ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರುಗಳು ಬರೆಯಲ್ಪಡಬೇಕು ಎಂಬುದಾಗಿ ತಗೊಂಡ್ರೆ ಅದು ಖಂಡಿತವಾಗಿ ದೇವರು ನಮ್ಮ ಪರವಾಗಿದ್ದು ನಮಗೆ ಅಗತ್ಯವಿರುವಂತಹ ಎಲ್ಲ ಸ್ಥಾನಮಾನಗಳನ್ನು, ನಮಗೆ ಅಗತ್ಯವಿರುವಂತಹ ಎಲ್ಲ ಆಶೀರ್ವಾದಗಳನ್ನು ಕಾಲದಲ್ಲಿ ನಮಗೆ ನೀಡುತ್ತಾನೆ. ಯೂದನ ಪರಿಸ್ಥಿತಿಯನ್ನು ನಾವು ಗಮನಿಸುವಾಗ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯದಲ್ಲಿ ಮತ್ತಾಯ 27:3-10 ಗಮನಿಸುವಾಗ ಯೇಸು ಸ್ವಾಮಿಯನ್ನು ಬಿಡುಗಡೆಗೊಳ್ಳುವುದಕ್ಕೆ ಆತನು ಪಡೆದುಕೊಂಡ ಹಣ ಕೇವಲ 30 ರೂಪಾಯಿ. ಯೇಸು ಸ್ವಾಮಿಯನ್ನು ಬಿಡುಗಡೆಗೊಳ್ಳುವುದಕ್ಕೆ, ತನ್ನ ರಕ್ಷಕರನ್ನು ಬಿಡುಗಡೆಗೊಳ್ಳುವುದಕ್ಕೆ, ತನ್ನ ವಿಮೋಚಕರನ್ನು ಬಿಡುಗಡೆಗೊಳ್ಳುವುದಕ್ಕೆ, ತನ್ನ ಗುರುವನ್ನು, ತನ್ನ ಮಿತ್ರರನ್ನು, ತನ್ನ ಆತ್ಮೀಯ ಸಹೋದರನ್ನು, ತನ್ನ ದೇವರನ್ನೇ ಬಿಡುಗಡೆಗೊಳ್ಳುವುದಕ್ಕೆ ಆತನು ಪಡೆದುಕೊಂಡಂತಹ ಹಣ 30 ರೂಪಾಯಿ. ಆದರೆ ಅವನಿಗೆ ಸಂಭವಿಸಿದಂತ ಗತಿ ಮರಣ. ಹಾಗಾದ್ರೆ ಹಣದ ದುರುಪಯೋಗ, ಹಣದ ವ್ಯಯ, ಹಣದ ದುರ್ಯುಜ ನಮ್ಮನ್ನು, ಹಣದಾಸೆ ಎಲ್ಲಿಗೆ ನಡೆಸುತ್ತೆ? ನಮ್ಮನ್ನು ಸಾವಿಗೆ, ಮರಣಕ್ಕೆ ನಡೆಸುತ್ತೆ. ಆ ಹಣದಿಂದ ನಾವು ದುರಭ್ಯಾಸಗಳಿಗೆ ಒಳಗಾಗ್ತೇವೆ, ದುಷ್ಟಗಳಿಗೆ ಒಳಗಾಗ್ತೇವೆ, ಅಥವಾ ದುರ್ಜನರ ಸಹವಾಸ ಮಾಡ್ತೇವೆ. ಅದರ ದುರ್ಬಳಕೆಯಿಂದ ನಮಗೆ ಕಷ್ಟವನ್ನ ವಿನ ಅದು ನಮಗೆ ಯಾವುದೇ ರೀತಿಯಾದಂತಹ ಆಶೀರ್ವಾದಕ್ಕೆ ಪಾತ್ರನಾಗಿಸುವುದಿಲ್ಲ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ನಮಗೆ ಪ್ರಯೋಜನ ಬರುವುದಿಲ್ಲ. ಹಾಗಾಗಿ ನಮ್ಮ ಸಂಪಾದನೆ, ನಮ್ಮ ಆದಾಯ ಯೋಗ್ಯವಾಗಿ ಇರುವುದಾದರೆ ಅಯೋಗ್ಯವಾದ ಹಣದಿಂದ ನಾವು ದೇವರನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕು ವಿನಃ ದೇವರಿಗೆ ಅಪಕೀರ್ತಿ, ಅವಮಾನ ಉಂಟು ಮಾಡಿ ನಾವು ಸಹ ನಷ್ಟಗಳಿಗೆ, ಪ್ರಾಣ ಹಾನಿಗೆ ತುತ್ತಾಗಬಾರದು. ಜ್ಞಾನೋದಯ ಗ್ರಂಥ 23ನೇ ಅಧ್ಯಾಯ 4ನೇ ವಚನದ ಮೊದಲನೇ ಸಾಲು ಹೇಳ್ತದೆ. ಜ್ಞಾನೋದಯ 23:4ನೇ ವಚನದ ಮೊದಲನೇ ಸಾಲು ಹೇಳ್ತದೆ, ದುಡ್ಡಿನಾಸೆಯಿಂದ ದುಡಿಯಬೇಕು. ದುಡ್ಡಿನಾಸೆಯಿಂದ ನಾವು ದುಡಿಯಬಾರದು. ನನ್ನ ಜೀವಿತಕ್ಕೆ ಎಷ್ಟು ದುಡ್ಡಿನ ಅಗತ್ಯ, ಹಣದ ಅಗತ್ಯ ಇದೆಯೋ ಅಷ್ಟು ನನಗೆ ಸಾಕು ಎಂಬುದಾಗಿ ಅದರ ಅಗತ್ಯಕ್ಕೆ ತಕ್ಕಂತೆ ನಾವು ದುಡಿದು ಕೂಡಿಸಿಕೊಂಡ್ರೆ ಅದು ನಮಗೆ ಕಂಟಕವಾಗಿರುವುದಿಲ್ಲ, ಬದಲಾಗಿ ಉಪಯೋಗವಾಗಿ, ಲಾಭಕರವಾಗಿ ನಮ್ಮ ಸಹಾಯಕ್ಕೆ, ನಮ್ಮ ನೆರವಿಗೆ ಬರ್ತದೆ. ಅದೇ ನಾವು ಆ ಹಣದ ಆಸೆ ನಾವು ಹೆಚ್ಚಾಗಿ ಕೂಡಿಸಿಕೊಳ್ಳಬೇಕು. ನನಗೆ ಮಾತ್ರವಲ್ಲದೆ ಇನ್ನೂ ನನ್ನ ಭವಿಷ್ಯದ, ನನ್ನ ಮಗನ
ಹಲವಾರು ಸಂಗತಿಗಳಿಗೋಸ್ಕರವಾಗಿ ಕೂಡಿಸಿಕೊಳ್ಳಬೇಕೆಂಬುದಾಗಿ ನಾವು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ರೆ, ಅನ್ಯಾಯದಿಂದ ಹಣ ಸಂಪಾದನೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನಕ್ಕೆ, ಯಾವುದೇ ರೀತಿಯಾದ ಲಾಭಕ್ಕೆ, ಯಾವುದೇ ರೀತಿಯಾದಂತಹ ನಮಗೆ ಆಶೀರ್ವಾದಕ್ಕೆ ಪಾತ್ರರಾಗುವುದಕ್ಕೆ ನಮಗೆ ಸಾಧ್ಯವಿಲ್ಲ. 13ನೇ ಅಧ್ಯಾಯ 11ನೇ ವಚನ ಹೇಳ್ತದೆ. 13ನೇ ಅಧ್ಯಾಯ 11ನೇ ವಚನ, ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿಯಾಗುವುದು ಎಂಬುದಾಗಿ ವಾಕ್ಯವಾಗಿ ಹೇಳ್ತದೆ. ಹಾಗಾದ್ರೆ ಸುಮ್ಮನೆ ಹಣ ಕೊಟ್ಟರೆ ಅದು ಕ್ಷಯಿಸುವುದು, ಅದು ಕ್ಷಯಿಸುವುದೇ ಪರವಾಗಿಲ್ಲ. ನಮಗೆ ಹಲವು ರೀತಿಯಾದಂತಹ ರೋಗಗಳನ್ನು ತಂದುಕೊಂಡ್ರೆ ನಮಗೆ ನಷ್ಟ, ನಮಗೆ ನೋವು, ನಮಗೆ ಹಿಂಸೆ. ಹಾಗಾದ್ರೆ ಸುಮ್ಮನೆ ಸಿಗುವಂತ ಹಣ ಅದು ಯಾವತ್ತೂ ನಮ್ಮ ಪಾಲಾಗಿ ಬಿಡುವುದಿಲ್ಲ, ಪರವಾಗುತ್ತದೆ. ಅದು ಸುಮ್ಮನೆ ಯಾವುದೇ ಸಮಯದಲ್ಲೂ ಸಹ ಹಣವನ್ನು ನಾವು ಸುಮ್ಮನೆ ಬಳಸಿಕೊಳ್ಳುವುದಕ್ಕೆ, ಸುಮ್ಮನೆ ಉಪಯೋಗ ಮಾಡಿಕೊಳ್ಳುವುದಕ್ಕೆ ಯಾವತ್ತೂ ನಾವು ಹೋಗತಕ್ಕಂಥ. ಯಾಕಂದ್ರೆ ಆ ಹಣವು ನಮಗೆ ಯಾವತ್ತೂ ನಮಗೆ ಕುತ್ತು ತರುವಂತದ್ದಾಗಿದೆ, ನಮ್ಮ ಪ್ರಾಣಕ್ಕೆ ಹಾನಿ ಉಂಟು ಮಾಡುವಂತದ್ದಾಗಿರುತ್ತೆ, ಅಥವಾ ನಮಗೆ ಮತ್ತಷ್ಟು ನಷ್ಟಕ್ಕೆ ಒಳಪಡಿಸುತ್ತದೆ. ಮತ್ತು ಆ ಹಣದಿಂದ ನಮ್ಮ ಪ್ರಾಣಿ ಹಾನಿ ಇಲ್ಲದೆ ನಮಗೆ ನೋವು ಸಂಭವಿಸುವುದಲ್ಲದೆ ನಮ್ಮ ಕುಟುಂಬಕ್ಕೂ ಅದು ಹಾನಿ ಉಂಟು ಮಾಡುವಂತದ್ದಾಗಿರುತ್ತೆ. 22ನೇ ಅಧ್ಯಾಯ 1ನೇ ವಚನ ಹೇಳ್ತದೆ. 22ನೇ ಅಧ್ಯಾಯ 1ನೇ ವಚನ, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ ಎಂಬುದಾಗಿ ಹೇಳ್ತದೆ. ಆದರೆ ನಾವು ಬಹುಧನವೇ ಬೇಕು, ನಮಗೆ ಹಣವೇ ಬೇಕು, ಬೆಳ್ಳಿ ಬಂಗಾರವೇ ಬೇಕು ಎಂಬುದಾಗಿ ಹೇಳ್ತೇವೆ. ಬೆಳ್ಳಿ ಬಂಗಾರ ಇರುವುದಾಗಲಿ, ಹಣ ನಮ್ಮಲ್ಲಿ ಹೆಚ್ಚಾಗಿ ಇರುವುದಾಗಲಿ, ಒಳ್ಳೆಯ ಹೆಸರು ಇಲ್ಲದಿದ್ದರೆ, ಒಳ್ಳೆಯ ಗುಣ ನಮ್ಮಲ್ಲಿ ಇಲ್ಲದಿದ್ದರೆ ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಯಾವ ರೀತಿಯಾದಂತಹ ನಮ್ಮ ಬದುಕಿನ ಶೈಲಿಯನ್ನು ನಾವು ಇಟ್ಟುಕೊಂಡಿದ್ದೇವೆ, ಯಾವ ರೀತಿಯಾದಂತಹ ನಮ್ಮ ಬದುಕಿನ ಗುರಿಗಳನ್ನು, ಧ್ಯೇಯವನ್ನು ಇಟ್ಟುಕೊಂಡಿದ್ದೇವೆ ಎಂಬುದಾಗಿ ಹೇಳುವಾಗ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನದಲ್ಲಿ ಸ್ವಾಮಿ ಉತ್ತರ ಕೊಡ್ತಾನೆ. ಮತ್ತಾಯ 6:19ರಲ್ಲಿ ಸ್ವಾಮಿ ಉತ್ತರ ಕೊಡುವುದು ಅಂದ್ರೆ, ಭೂಲೋಕದಲ್ಲಿ ಗಂಡು ಮಾಡಿ ಇಟ್ಟುಕೊಳ್ಳಬೇಡಿ, ಇಲ್ಲಿನಂತೂ ಅದು ನುಸಿ ಹಿಡಿದು ಕೀಳು ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕಣ್ಣಾಕುವುದು. ಆಮೇಲೆ 24ನೇ ವಚನ ಹೇಳ್ತದೆ, ಯಾವುದು ಇಬ್ಬರು ಯಜಮಾನರಿಗೆ ಸೇವೆ ಮಾಡಬಾರದು ಎಂಬುದಾಗಿ ಹೇಳ್ತಾರೆ. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಬಾರದು, ದೇವರು ಧನವನ್ನು ಸೇವಿಸಬಾರದು. ಯೇಸು ಸ್ವಾಮಿಯನ್ನು ಸೇವಿಸಿದಂತ ಯೂದ ಅಂತಿಮವಾಗಿ ಆತನು ಪರಲೋಕದ ಬಾಗಿಲಲ್ಲಿ ನಿಂತಿದ್ದ. ಪರಲೋಕದ ಬಾಗಿಲಲ್ಲಿ ನಿಂತಿದ್ದ ಯೂದ ಯೇಸು ಸ್ವಾಮಿಯ ಸಂಗಡ ಪ್ರಯಾಣ ಮಾಡಿದಂತ, ಯೇಸು ಸ್ವಾಮಿಯ ಸಂಗಡ ಜೀವನ ಮಾಡಿದಂತ, ಯೇಸುವಿನ ಬೋಧನೆಗಳನ್ನು, ಮಹತ್ಕಾರ್ಯಗಳನ್ನು ಅನುಭವಿಸಿದಂತ ಯೂದ ಪರಲೋಕದ ಮಾರ್ಗದಲ್ಲಿದ್ದು ಪರಲೋಕದ ಬಾಗಿಲಲ್ಲಿ ನಿಂತು ಆತನು ಹಣಕ್ಕಾಗಿ ಹೋಗುವುದರಿಂದ ಅವನು ನರಕದ ಜೀವನಕ್ಕೆ ಒಳಗಾದ. ಅವನ ಜೀವನದ ಆರಂಭದ ಸ್ಥಿತಿಯಿಂದ ಆತನ ಅಂತ್ಯಸ್ಥಿತಿ ಬಹಳ ಕೆಟ್ಟದಾಗಿದೆ. ಆತನು ಒಂದು ವೇಳೆ ಆ ಹಣವನ್ನು ಬಿಟ್ಟು ಯೇಸು ಸ್ವಾಮಿಯ ಬಿಗಿಯಾಗಿ ಹಿಡಿದುಕೊಂಡಿದ್ದರೆ, ಆ ಹಣವನ್ನು ಬೇಡವೆಂಬುದಾಗಿ ತೀರ್ಮಾನ ಮಾಡಿ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದ್ದರೆ ಆತನಿಗೆ ಶುಭವಾಗುತ್ತಿತ್ತು, ಆತನಿಗೆ ಪರಲೋಕ ಸಿಗುತ್ತಿತ್ತು, ಆತನಿಗೆ ದೇವರ ಅನುಗ್ರಹವಿತ್ತು, ಆತನು ಪರಲೋಕದಲ್ಲಿ ಸೇರುವಂತಹ ಅವಕಾಶ ಸಿಗುತ್ತಿತ್ತು. ಮಾತ್ರವಲ್ಲದೆ ಯೇಸು ಸ್ವಾಮಿಯ ಬರೋಣದ ವೇಳೆಯಲ್ಲಿ ಆತನು ಎಲ್ಲ ಜನರಿಗೆ ನ್ಯಾಯ ತೀರಿಸುವಂತಹ ಸ್ಥಾನವನ್ನು ದೇವರು ಅವನಿಗೆ ಕೊಡುತ್ತಿದ್ದ. ಆದರೆ ಆತನು ಮಾಡಿದಂತಹ ತಪ್ಪು, ಆತನು ತೆಗೆದುಕೊಂಡಂತಹ ತೀರ್ಮಾನ, ಆತನು ಮಾಡಿದಂತಹ ನಿರ್ಣಯ ಈ ಕಟುಕರ ಸಂಗಡ ಸೇರಿ ಅನೇಕರ ಯಾರು ಕರ್ಕೊಂಡ್ರು, ಮಕ್ಕಳನ್ನ ಯಾರು ಕಳಿಸ್ಬೇಕು, ಎಲ್ಲ ಮಾಡ್ತಾರೆ. ಪ್ರಸಂಗ ಬೇಡಿ, ಪ್ರಾರ್ಥನೆ ಬೇಡಿ, ಆನಂದ ಬೇಡಿ, ಪಕ್ಕದಿಂದ ಸ್ಥಳ ಬೇಡಿ. ಯೂದನು ಯೇಸು ಸ್ವಾಮಿಯನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರವಾಗಿ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಒಪ್ಪಿಸುವುದಕ್ಕೋಸ್ಕರವಾಗಿ, ಯೇಸುವಿನ ಸಾವನ್ನು ನೋಡುವುದಕ್ಕೋಸ್ಕರವಾಗಿ ಆತನು ಕಟುಕರ ಸಂಗಡ, ದುರ್ಜನರ ಸಂಗಡ ಈಗಲೂ ಸಹ ಕೈ ಜೋಡಿಸಿ 30 ರೂಪಾಯಿ ಹಣಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡ. ಆತನು ಆ ಸಮಯದಲ್ಲಿ ಅಲ್ಪಾಯುಷ್ಯ ಆತನು ಹೊರಟು ಹೋಗಿದ್ದರು, ಅಲ್ಪಾಯುಷ್ಯ ಆತನು ಸತ್ತು ಹೋದಾಗಿದ್ದರು. ಆದರೆ ಅವರು ನಿತ್ಯ ಜೀವಕ್ಕೆ
ಸೇರುವುದಕ್ಕೆ ಸಾಧ್ಯವಾಗಲಿಲ್ಲ. ನಿಜ ಜೀವನದಲ್ಲಿ ಆತನ ಹೆಸರು ಬರೆಯಲ್ಪಟ್ಟದ್ದು ಆ ಹೆಸರನ್ನು ಅಳಿಸಲ್ಪಡಬೇಕಾದ ಪರಿಸ್ಥಿತಿಗೆ ಆತನ ಸ್ಥಿತಿ ಮುಂದಾಯಿತು. ಅವನ ಅಂತಸ್ಥಿತಿ, ಅವನ ಭವಿಷ್ಯ ಸ್ಥಿತಿ ನರಕದಲ್ಲಿ ಬೀಳುವುದಕ್ಕೂ, ದೇವರ ರಾಜ್ಯದಿಂದ ಹೊರಹಾಕುವುದಕ್ಕೂ, ದೇವರ ಸಂಪರ್ಕದಿಂದ ಸಂಬಂಧದಿಂದ ದೂರ ಹೋಗುವುದಕ್ಕೆ ಕಾರಣವಾಯಿತು. ಹಾಗಾಗಿ ನನ್ನೆಲ್ಲರ ಮನದಲ್ಲಿ ಬೇರೆ ನಮಗೆ ಆಸ್ತಿ ಎಷ್ಟೇ ಇರಲಿ, ಅಂತಸ್ತು ಎಷ್ಟೇ ಇರಲಿ, ಹಣ ಎಷ್ಟೇ ಇರಲಿ, ನಮ್ಮ ಸಂಪಾದನೆ ಎಷ್ಟೇ ಇರಲಿ, ಸುಮ್ಮನೆ ಸಿಗುವಂತಹ ಹಣಕ್ಕಾಗಿ ನೀವು ಕೈ ಚಾಚಬೇಡ್ರಿ. ಸುಮ್ಮನೆ ಸಿಗುವಂತಹ ಹಣದ ಕಡೆ ನೀವು ಹೋಗಲು ಬೇಡ್ರಿ. ನಿಮಗೆ ಉಚಿತವಾಗಿ ಏನಾದರೂ ಹಣ ಕೊಡುತ್ತೇವೆ ಎಂಬುದಾಗಿ ಮುಂದಾದರೂ ನೀವು ಅದನ್ನು ಕೈ ಚಾಚಿ ಪಡೆಯಬೇಡ್ರಿ. 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ನಮ್ಮ ಚುನಾವಣೆಗಳು ಬರುವಾಗಲೂ ಸಹ ಉಚಿತವಾಗಿ ಹಣ ಕೊಡುವಂತರು ಇದ್ದಾರೆ. ಕುಕ್ಕರ್ ಕೊಡುವಂತರು, ಸೀರೆಗಳು ಕೊಡುವಂತರು, ಟಿವಿ ಕೊಡುವಂತರು ಇರ್ತಾರೆ. ಅದು ಯಾವುದು ಸಹ ನೀವು ಸಂಪಾದನೆ ಮಾಡಿದ್ದಲ್ಲ. ರಾಜಕೀಯ ವ್ಯಕ್ತಿಗಳು ಅಥವಾ ಯಾವುದು ಧಾರ್ಮಿಕ ವ್ಯಕ್ತಿಗಳು ನಿಮಗೆ ಉಚಿತವಾಗಿ ಕೊಡುವಂಥದ್ದು. ಆ ಹಣವು ನಿಮ್ಮನ್ನು ಯಾವ ಮಟ್ಟಿಗೆ, ಯಾವ ಸ್ಥಿತಿಯಲ್ಲಿ, ಯಾವ ಭವಿಷ್ಯಕ್ಕೆ ನಡೆಸೋದ್ರಿಂದ ನಿಮಗೆ ಗೊತ್ತಿಲ್ಲ. ಹಾಗಾಗಿ ನೀವು ಕೈ ಚಾಚಿ ಪಡೆಯುವುದಕ್ಕೆ ಮುಂಚಿತವಾಗಿ ದೇವರು ನಮಗೆ ಆಶೀರ್ವಾದವಾಗಿ ಪರಿಗಣಿಸಿಕೊಂಡು ಮಾಡ್ತಾನ. ವೈದ್ಯರು ನಮಗೆ ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅಥವಾ ನಮಗೆ ದುರದೃಷ್ಟವಾದಂತಹ ಭವಿಷ್ಯವಿದೆ ಎಂಬುದಾಗಿ ಆಲೋಚನೆ ಮಾಡಿ ಯಾವುದೇ ಸಮಯದಲ್ಲಿ, ಅಥವಾ ನಿಮಗೆ ಏನಾದರೂ ಒಂದು ಕಡೆ ಕರ್ಕೊಂಡು ಹೋಗಿ ನೀವು ಇಲ್ಲಿ ಬಂದು ನೀವು ಪಾಲ್ಗೊಳ್ಳ್ರೆ ಅಥವಾ ನಿಮಗೆ ಯಾವುದೋ ರೀತಿಯಾದಂತಹ ಪದವಿ ಕೊಡ್ತೇನೆ ಅಥವಾ ಸ್ಥಾನಮಾನ ಕೊಡ್ತೇನೆ, ಹಣ ಕೊಡ್ತೇನೆ ಎಂಬುದಾಗಿ ನಾವು ಕರೆದ್ರೆ ದಯಮಾಡಿ ಹೋಗ್ತಾರೆ. ನಿಮಗೆ ಒಂದು ಉದ್ಯೋಗ ಇದೆ, ಅದು ಕೂಲಿಯಾದರೂ ಸರಿಯೇ ಅಥವಾ ಯಾವುದೇ ರೀತಿಯಾದಂತಹ ಕೆಲಸವಾದರೂ ಸರಿಯೇ, ಉದ್ಯೋಗವಾದರೂ ಸರಿ, ನೀವು ಸರ್ಕಾರದ ಕೆಲಸದವರಾಗಿರಲಿ ಅಥವಾ ಖಾಸಗಿ ಕೆಲಸದವರಾಗಿರಲಿ, ನೀವು ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರಲಿ ಅಥವಾ ಯಾವುದೇ ರೀತಿಯಾದಂತಹ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರಲಿ, ನಿಮ್ಮ ಕೆಲಸಕ್ಕೆ, ನಿಮ್ಮ ಉದ್ಯೋಗಕ್ಕೆ ತಕ್ಕಂತಹ ಸಂಬಳದಲ್ಲಿ ಹೋದಾದ್ರೆ ನೀವು ಅದು ನಿಮಗೆ ಆಶೀರ್ವಾದವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಬೇರೆ ಮೂಲಗಳಿಂದ ನೀವು ಬರುವುದಾದ್ರೆ ಅದು ನಿಮ್ಮ ಎಕ್ಸ್ಟ್ರಾ ಬಿಸಿನೆಸ್ ಆಗಿರ್ಬೋದು ಅಥವಾ ನೀವು ಹೆಚ್ಚುವರಿ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವುದಾದ್ರೆ ಆ ವ್ಯವಹಾರಗಳಿಗೆ ಒಳ್ಳೆ ರೀತಿಯಲ್ಲಿ ಲಭ್ಯವಾದರೆ ಆ ಒಳ್ಳೆ ರೀತಿಯಾದ ಹಣವನ್ನು ಪಡೆಯಬೇಕು. ಆದರೆ ಸುಮ್ಮನೆ ಸಿಗುವಂತಹ ಹಣ ಅದು ಕ್ಷಯಿಸುತ್ತದೆ. ಸುಮ್ಮನೆ ನಿಮಗೆ ಬರುವಂತಹ ಹಣವಾಗಲಿ, ಭೂಮಿಯಾಗಲಿ, ಆಸ್ತಿಯಾಗಲಿ, ಯಾವುದೇ ತರಹದ ವಸ್ತು ರೂಪದ ವಿಷಯವಾಗಲಿ, ಹಣದ ರೂಪದ ವಿಷಯವಾಗಲಿ, ಯಾವುದೇ ರೀತಿಯಾದಂತಾಗಿರಲಿ ಅದು ಯಾವುದೂ ಸಹ ನಿಮ್ಮ ಪಾಲಿಗೆ ಬರುವುದಿಲ್ಲ. ಒಂದು ವೇಳೆ ನಿಮ್ಮ ಪಾಲಿಗೆ ಬಂದರೆ ಖಂಡಿತವಾಗಿ ಆ ಹಣ, ಆ ಸ್ಥಿತಿ, ಆ ಸ್ಥಾನ, ಆ ಮಾನ, ಆ ಅಧಿಕಾರ ನಿಮಗೆ ಖುದ್ದಾಗಿ ನಿಮ್ಮ ಪ್ರಾಣಕ್ಕೆ ಹಾನಿಯಾಗಿ, ಅವಮಾನಕ್ಕಾಗಿ, ದೇವರ ಅಪಕೀರ್ತಿಗಾಗಿ, ದೇವರ ನಾಮದ ಅವಮಾನಕ್ಕಾಗಿ ಆಗಿರುವಂತವರಾಗಿ. ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ಆದಾಯ ಸಂಪಾದನೆ ವಿಷಯದಲ್ಲಿ, ನಿಮ್ಮ ಹಣಕಾಸಿನ ವಿಷಯದಲ್ಲಿ, ನಿಮ್ಮ ಅಧಿಕಾರ ಸ್ಥಾನಮಾನ ವಿಷಯದಲ್ಲಿ ನೀವು ಜಾಗರೂಕತೆಯಿಂದ ಬಳಸಿಕೊಳ್ಳ್ರಿ. ಜವಾಬ್ದಾರಿಯುತವಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳ್ರಿ. ನಿಮಗಿರುವಂತಹ ಹಣವನ್ನು ಸಹ ಒಳ್ಳೆಯ ರೀತಿಯಲ್ಲಿ ಬಳಸಿ. ನಿಮ್ಮ ಆದಾಯ, ನಿಮ್ಮ ಸಂಪಾದನೆ, ನಿಮಗಿರುವಂತಹ ಆಸ್ತಿ ಎಲ್ಲವನ್ನೂ ಸಹ ನೀವು ಸರಿಯಾದ ರೀತಿಯಲ್ಲಿ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ನೀವು ಬಳಸಿಕೊಂಡ್ರೆ ದೇವರ ನಾಮಕ್ಕೆ ಮಹಿಮೆ, ನಿಮಗೆ ಆಶೀರ್ವಾದ, ನಿಮ್ಮ ಭವಿಷ್ಯವು ಸುಗಮವಾಗಿ ಸುರಕ್ಷಿತವಾಗಿರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಬೇರೊಂದು ಮಾರ್ಗದಿಂದ, ಬೇರೊಂದು ಕಡೆಯಿಂದ ಉಚಿತವಾಗಿ ಸುಮ್ಮನೆ ಬರುವಂತವುಗಳು ಅದು ನಮಗೆ ಮಾತ್ರವಲ್ಲ, ನಮ್ಮ ಜೊತೆಗಿರುವಂತಹ ನಮ್ಮ ಕುಟುಂಬ ಸದಸ್ಯರಿಗೆ, ನಮ್ಮಲ್ಲಿರುವಂತವರಿಗೆ ಅದು ಹಾನಿ, ಅದು ನಷ್ಟ, ಅದು ಕೇಳು, ಅದು ವಿಪರ್ಯಾಸ ಮಾತ್ರವಲ್ಲದೆ ಅದು ನಮಗೆ ಅಂತಿಮವಾಗಿ ಯುವತಿ ಆದಂತಹ ಸ್ಥಿತಿಯಲ್ಲಿ ನಮಗೂ ಸಹ ಆಗ್ತದೆ. ನಾವು ತಪ್ಪಿಹೋದ ಮಗನಂತೆ ಮನ ಪರಿವರ್ತನೆ ಪಶ್ಚಾತ್ತಾಪದಿಂದ ನಾವು ದೇವರ ಕಡೆಗೆ ಬರುವುದಾದರೆ, ನಾವು ಮಾಡಿರುವಂತಹ ತಪ್ಪುಗಳು ದೇವರಿಗೆ ಒಪ್ಪಿಕೊಂಡು ನಾವು ಹಿಂದಿರುಗಿ ದೇವರಲ್ಲಿ ಬರುವುದಾದರೆ, ನಾವು ಏನಾದರೂ ಇತರರಿಂದ ಏನಾದರೂ ಅನ್ಯಾಯವಾಗಿ ಸುರುಕೊಂಡಿದೆ ಆದರೆ ಜಗನ್ ಹೇಳಿದಂತೆ ನಾವು ಅನ್ಯಾಯವಾಗಿ ಯಾರಿಂದ ಏನಾದರೂ ಪಡ್ಕೊಂಡಿದ್ರೆ ಹಿಂದಕ್ಕೆ ನಾನು ದೃಷ್ಟಿ ಕೊಡುತ್ತೇನೆ ಎಂಬುದಾಗಿ ಹೇಳಿದಂತೆ ನಾವು ಸಹ ನಾವು ಯಾರಿಂದಾದರೂ ಏನಾದರೂ ಅನ್ಯಾಯವಾಗಿ ಪಡ್ಕೊಂಡಿದ್ರೆ ಅದನ್ನು ಹಿಂತಿರುಗಿಸೋಣ. ದೇವರ ಕಡೆ ನಾವು ಪಶ್ಚಾತ್ತಾಪದ ಹೃದಯದಿಂದ ದೇವರನ್ನು ಸೇವಿಸೋಣ. ದೇವರು ಕೊಡುವಂತಹ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಾದ್ರೆ, ನಿತ್ಯ ಜೀವನದಲ್ಲಿ ನನ್ನ ಹೆಸರುಗಳು ಬರೆಯಬೇಕಾದ್ರೆ, ದೇವರ ರಾಜ್ಯದಲ್ಲಿ ನಾವು ಸೇರಬೇಕಾದ್ರೆ, ಸ್ವರ್ಗದಲ್ಲಿ ಸೇರಬೇಕಾದ್ರೆ, ದೇವರು ಅನುಗ್ರಹಿಸುವಂತಹ ಆ ಯೋಗ್ಯವಾದಂತಹ ಆದಾಯ, ಸಂಪಾದನೆ, ಸ್ಥಿತಿಗತಿಗಳು, ಸ್ಥಾನಮಾನ ಮಾತ್ರ ನಾವು ಸಂತೃಪ್ತಿ ಕೊಡೋಣ. ಅದಕ್ಕಿಂತ ಹೆಚ್ಚಾಗಿ ಪಡ್ಕೊಳ್ಳುವಂಥದ್ದು ಅತಿಯಾದರೆ ಅಮೃತವೂ ಸಹ ವಿಷ. ಹಾಗಾಗಿ ಅದು ನಮಗೆ ಧಕ್ಕೆ, ನಮ್ಮ ಪ್ರಾಣಕ್ಕೆ ಹಾನಿ, ನಮ್ಮ
ಅದು ಸಹ ಅದು ಖಂಡಿತವಾಗಿ ದೇವರಾದರೂ ಯೋಗ್ಯವಾದ ಪ್ರಮಾಣದಲ್ಲಿ ಸಂಪಾದನೆಯಾಗಿರುವುದು ತಪ್ಪಿ ಹೋದಂತವರು ಪರಿವರ್ತನೆ ಬದಲಾವಣೆಗಳನ್ನು ಮಾಡಿಕೊಂಡು ದೇವರಿಗೆ ನೆಲೆಗೊಂಡಿರುವುದಕ್ಕೂ ದೇವರ ಆಶೀರ್ವಾದ ದೇವನಾಮವಾಗಿ ಬರಲು ಸಹಾಯ ಆದರಣೆಯನ್ನು ದಯಪಾಲಿಸುತ್ತದೆ. ತಮಿಳಿನ ಒಂದು ಕೀರ್ತನೆ ಈ ಹಾಡಿಗೆ ಅಥವಾ ಈ ಪ್ರಸಂಗಕ್ಕೆ ತಕ್ಕಂತೆ ಕೆಲವೊಂದು ಬಾಲಿಸಿದ ನಂತರ ಹಾಡುಗಳನ್ನು ಕೇಳಿಕೊಳ್ಳಿಲ್ಲ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಮಾಪನೆ.
9:30 ಸಮಯಕ್ಕೆ ನಮ್ಮ ಆಲಯದಲ್ಲಿ ಸೇವೆ ಮಾಡುತ್ತೇವೆ. ಎಲ್ಲವರ ನಾಮಯ ಕುಂದಿನ ಮೂಲಗಳಿಗೆ ಕಾರಣ ಬರೆಗೆ ನಾವು ಬರಲಿಲ್ಲ ಸ್ವಾಮಿ. ನೀನು ಕೊಟ್ಟಿರುವ ಐಶ್ವರ್ಯದಲ್ಲಿ ಅಲ್ಪವಾಗಿ ನಿನ್ನ ಸನ್ನಿಧಾನಕ್ಕೆ ಸ್ವೀಕಾರ ಮಾಡು, ನೀನು ಮಾನ್ಯ ಮಾಡು ಸ್ವಾಮಿ. ಸಭೆಯಾಗಿ ಸಭೆಯವಾಗಿಸಿಕೊಳ್ಳುವುದಕ್ಕೆ ಸಹಾಯ ದೇಶವನ್ನು ದಯಪಾಲಿಸು. ಇನ್ನಷ್ಟು ನಿನ್ನ ಸನ್ನಿಧಾನದಲ್ಲಿ ಕೊಡಲು ನಮಗೆ ಶಕ್ತಿ ಸಾಮರ್ಥ್ಯವನ್ನು, ಮುಖ್ಯವಾಗಿ ಮನಸ್ಸಿನಲ್ಲಿ ಪ್ರೇರಣೆಯನ್ನು ಮಾಡುವುದಾಗಿ ಪ್ರಾರ್ಥಿಸ್ತೇವೆ. ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿಯನ್ನು, ನಿನ್ನ ಪ್ರೀತಿ ಆಶೀರ್ವಾದವನ್ನು ಬೆಳೆಸುವುದಕ್ಕೆ ನಾವು ಇನ್ನಷ್ಟು ನನ್ನ ಸನ್ನಿಧಾನದಲ್ಲಿ ಕೊಡಲು ನಮಗೆ ಸಹಾಯ ಕೇಳಿರುವಂತಹ ಒಕ್ಕದ ವಿಷಯದಲ್ಲಿ ಮನ್ನಾ ಮಾಡಿ ತಲೆಗಾಗಿ ತಪ್ಪಿ ಹೋದಂತಹ ಆ ಮಗ ಹೇಗೆ ಪಶ್ಚಾತ್ತಾಪಪಟ್ಟು ಹಿಂತಿರುಗಿ ನಿನ್ನ ಕಡೆಗೆ ಬಂದನು. ಹಾಗೆ ನಾವು ಸಹ ನಾವು ಹಣದ ಆಶೆಯಿಂದ, ಲೌಕಿಕ ವಿಚಾರಗಳಿಂದ, ದುರಭ್ಯಾಸಗಳಿಂದ, ದುರ್ಜನ ಸಹವಾಸದಿಂದ, ದುಷ್ಟಗಳಿಂದ, ಹಣದ ಭ್ರಾಂತಿ, ಹಣದ ಪ್ರಮೆಯಿಂದ ನಾವು ನಿನ್ನಲ್ಲಿ ಚಲಿಸುವುದಾದರೆ, ನಿನ್ನನ್ನು ನಾವು ಬಿಟ್ಟುಬಿಟ್ಟಿರುವುದಾದರೆ, ನಿನ್ನಿಂದ ನಾವು ದೂರವಾಗಿರುವುದಾದರೆ, ಇಂತಹ ಕೃತ್ಯಗಳ ಮೂಲಕ, ಆಲೋಚನೆಗಳ ಮೂಲಕವಾಗಿ ನಿನ್ನ ನಾಮಕ್ಕೆ ಅಪಕೀರ್ತಿ, ಅವಮಾನವನ್ನು, ನಿನ್ನ ಹೆಸರಿಗೆ ಧಕ್ಕೆಯನ್ನು ತಂದಂತವರಾಗಿದ್ದರೆ ದಯಮಾಡಿ ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಬದಲಾವಣೆ ಮಾಡು, ಪರಿವರ್ತಿಸು. ಪಶ್ಚಾತ್ತಾಪಪಟ್ಟು ನಮ್ಮನ್ನು ಪರಿವರ್ತಿಸಿಕೊಂಡು ಬದಲಾಯಿಸಿಕೊಂಡು ನಿನ್ನಲ್ಲಿ ನೆಲೆಗೊಂಡಿರುವುದಕ್ಕೆ, ನಿನ್ನ ಸಹವಾಸದಲ್ಲಿರುವುದಕ್ಕೆ, ನಿನ್ನ ಆಶೀರ್ವಾದವನ್ನು ಪಾತ್ರರಾಗಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು. ನಾವು ಸುಲಭ ಹಣದ ಆಶೆ, ದುಡಿನಾಸೆಗೆ ನಾವು ಹೋಗುವುದು, ಅಧಿಕಾರ ಸ್ಥಾನಮಾನಕ್ಕೋಸ್ಕರವಾಗಿ ಕಷ್ಟಪಡುವುದ, ಅಧಿಕಾರದಲ್ಲಿದ್ದು ಅಧಿಕಾರವನ್ನು ಸ್ಥಾನಮಾನವನ್ನು ದುರುಪಯೋಗ ಮಾಡಿಕೊಳ್ಳುವುದು, ನಮಗಿರುವಂತಹ ಆರ್ಥಿಕ ಸುಸ್ಥಿತಿಯನ್ನು ಸುವ್ಯವಸ್ಥೆಯಾಗಿ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳದೆ ಅವ್ಯವಸ್ಥೆಗೆ ಗುರಿ ಮಾಡುವುದಾಗಿದ್ದರೆ, ಅಥವಾ ನಾವು ಸುಮ್ಮನೆ ಹಲವು ರೀತಿಯಾದಂತಹ ಆಶೀರ್ವಾದಗಳಿಗಾಗಿ ನಮಗೆ ಬರತಕ್ಕಂತಹ ಹಣ, ವಸ್ತುಗಳು ಯಾವುದನ್ನು ನಾವು ಬಲಿಯಾಗಿ ನಮ್ಮ ಭವಿಷ್ಯದ ಜೀವಿತವನ್ನು, ಗತಿಯನ್ನು ನಾವು ದುರ್ಗತಿಗೆ, ಘೋರ ಮರಣಕ್ಕೆ ನಾವು ಸುಧಾರಿಸಿಕೊಳ್ಳದೆ, ಇವುದರಲ್ಲಿ ನಾವು ಆಶೀರ್ವಾದಗಳಿಗೆ ಒಳಪಡದೆ ದುರ್ಜನರ ಸಹವಾಸನ ವಾಕ್ಯ ಪ್ರಕಾರ ನಾವು ಜೀವಿಸಲು ನಮಗೆ ಸಹಾಯ ಮಾಡು. ಅನಾರೋಗ್ಯ ಸೋದರಲ್ಲಿ, ಅಸ್ವಸ್ಥತೆಯಲ್ಲಿ ಅಸ್ವಸ್ಥತೆಯನ್ನು ಗುಣಪಡಿಸು. ನಮಗಾಗಿ ಪ್ರಾರ್ಥನಾ ಮಾಡುವುದಾಗಿ ಅನೇಕರು ಕೇಳಿಕೊಂಡಿರುವಾಗ ಅವರ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳಲು ದಯಮಾಡಿಸಿ ಕಷ್ಟಗಳನ್ನು ಪರಿಹರಿಸು. ನನ್ನ ಮೇಲಾಗಿದ್ದಂಥ ಘನಕಾರಿ ಮಾನಕಾರಿ ಬದುಕು ಸಹಾಯ ಮಾಡಲು ನೀಡಬೇಕೆಂದಾಗಿ ಯೇಸುವಿನ ಮೂಲಕ ಈ ಪ್ರಾರ್ಥನೆ ಬೇಡುತ್ತೇವೆ. ಆಮೆನ್. ಕರ್ತನ ಪ್ರಾರ್ಥನೆಯನ್ನು ದೇವರಾಶೀರ್ವಾದವು ವಿಶ್ವಾಸನ ಮಗನ ಯೇಸು ಕ್ರಿಸ್ತನ ಪ್ರೀತಿ ಪವಿತ್ರಾತ್ಮ ಅನ್ಯತೆ ಸಹವಾಸ ನಮ್ಮೆಲ್ಲರ ಅತ್ಯಂತ ಕಾಲದಲ್ಲಿ